Today's program is the GTN Centenary Confluence, honoring a visionary of science, culture, and rational thought. Today's celebration marks 100 years since the birth of a thinker for whom knowledge, art, and inquiry were inseparable. The evening opens with an introduction to his life and work, setting the context for a legacy that continues to influence both intellectual and cultural life in Karnataka. This is followed by a presentation on the Sanchi Foundation's initiatives in digital preservation and open knowledge. The Creative Commons release of the GTN Kannada font, an effort that extends his commitment to making knowledge accessible, shared, and alive within the language. The centenary lecture by science communicator Nagesh Hegde reflects on GTN's lifelong pursuit of scientific temper, drawing from his work in communicating complex ideas with clarity. The lecture revisits the enduring relevance of rational inquiry in a rapidly changing world. The evening will conclude with a Carnatic vocal concert by T.M. Krishna, accompanied by Akkare Sornalatha on violin, Charu Hariharan on mridangam, and Anirudh Atreya on kanjira. I'd now like to invite Mr. Mohammad Ismail to take over the proceedings. He's a trustee of the Sanchi Foundation. ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ಇಂಟರ್ನ್ಯಾಷನಲ್ ಸೆಂಟರ್ ಸಂಚಿ ಫೌಂಡೇಶನ್ ಸಂಚಯದ ಪರವಾಗಿ ನಿಮಗೆಲ್ಲರಿಗೂ ಜಿ ಟಿ ನಾರಾಯಣರಾವ್ ಜನ್ಮಶತಾಬ್ದಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೀನಿ. ಗುಡ್ಡೆ ಹಿತ್ಲು ತಿಮ್ಮಪ್ಪ ನಾರಾಯಣರಾವ್ ಅಥವಾ ಜಿ ಟಿ ನಾರಾಯಣರಾವ್ ಕನ್ನಡದಲ್ಲಿ ವಿಜ್ಞಾನ ಸಂವಹನಕ್ಕಾಗಿ ದುಡಿದ ಮಹನೀಯರಲ್ಲಿ ಅತ್ಯಂತ ಮುಖ್ಯವಾದ ಹೆಸರು. ಕನ್ನಡದಲ್ಲಿ ವಿಜ್ಞಾನ ಸಂವಹನ ಅನ್ನುವಾಗ ಒಂದು ಬಹಳ ಮುಖ್ಯವಾದ ವಿಷಯ ಅಂದರೆ ಜಿ ಟಿ ಎನ್ ಅವರು ಈ ಕೆಲಸನ ಯಾವಾಗ ಶುರು ಮಾಡಿದ್ರು ಆವಾಗ ಕನ್ನಡದಲ್ಲಿ ವಿಜ್ಞಾನ ಅಸಾಧ್ಯ ಅಥವಾ ಸಾಧ್ಯತೆಗಳು ಇದ್ದ ಒಂದು ಅಸಾಧ್ಯ ಅನ್ನುವ ಸಂದರ್ಭದಲ್ಲಿ ಅದನ್ನು ಅವ್ರನ್ನ ಶುರು ಮಾಡಿದ್ರು ಮತ್ತು ಅದನ್ನು ಬಹಳ ಮುಖ್ಯವಾದ ಮಟ್ಟಕ್ಕೆ ಅದನ್ನು ತಗೊಂಡು ಹೋದರು. ಅವರ ಬಗ್ಗೆ ಭಾಳ ಸುದೀರ್ಘವಾದ ಪರಿಚಯವನ್ನೇ ಮಾಡಿಕೊಡ್ಬೋದು, ಆದರೆ ನಾನು ಬಹಳ ಕಡಿಮೆ ಮಾತುಗಳಿಗೆ ಅದನ್ನು ಸೀಮಿತಗೊಳಿಸ್ತೀನಿ. ಯಾಕೆಂತಂದರೆ ಸ್ವತಃ ಜಿ ಟಿ ಎನ್ ಇಂಥದ್ದೊಂದು ಸುದೀರ್ಘವಾದ ಪರಿಚಯವನ್ನು ಒಪ್ತಾ ಇರಲಿಲ್ಲ ಅಥವಾ ಬಹಳ ಔಪಚಾರಿಕತೆಯನ್ನು ಅವರು ಒಪ್ತಾ ಇರಲಿಲ್ಲ. ಅವರು ಹುಟ್ಟಿದ್ದು 1926 ಜನವರಿ 30ರಂದು. ಸಂಚಿ ಫೌಂಡೇಶನ್ ಅವತ್ತೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಳ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಜಿ ಟಿ ಎನ್ ಅವರ ಕುಟುಂಬ ಮತ್ತಿತರ ಅವ್ರ ಜೊತೆ ಕೆಲಸ ಮಾಡಿದವ್ರ ಜೊತೆಗೆ ಮಾತಾಡಿದಾಗ ಅದು ಅವರು ಸದಾ ತುಳಿದ ಮೌಲ್ಯಗಳನ್ನು ಪ್ರತಿಬಿಂಬಿಸುವಂಗಿದ್ರೆ ಚೆನ್ನಾಗಿತ್ತು ಅಂತ ಒಂದು ಮಾತು ಬಂತು ಮತ್ತು ಆ ಥರದೊಂದು ಒಪಿನಿಯನ್ ಬಂತು. ಅದಕ್ಕಾಗಿ ಇನ್ನೊಂದು ಭಾಷಣಗಳ ಸಮಾರಂಭ ಆಗಬಾರ್ದು ಅಂತ ಅನ್ನೋ ಕಾರಣಕ್ಕಾಗಿ ನಾವು ಅವರ ಮುಖ್ಯ ಆಸಕ್ತಿಯಾದ ವಿಜ್ಞಾನ ಮತ್ತು ಕರ್ನಾಟಕ ಸಂಗೀತ ಈ ಎರಡನ್ನೂ ಒಟ್ಟಿಗೆ ಸೇರಿಸ್ಕೊಂಡಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಅದಕ್ಕಾಗಿ ನಾವು ಎರಡು ಆ ರೀತಿಯ ಮನಸ್ಸುಗಳನ್ನು ಒಂದು ವೇದಿಕೆಯಲ್ಲಿ ತರೋದು ಬಹಳ ಮುಖ್ಯ ಅಂತ ಅಂದ್ಕೊಂಡ್ವಿ. ಇದಕ್ಕಾಗಿ ನಮಗೆ ಮೊದಲನೇದಾಗಿ ನಮ್ಗೆ ನೆನಪಾಗಿದ್ದು ನಾಗೇಶ್ ಹೆಗಡೆ ಅವರು. ಅದೇ ರೀತಿ ಕರ್ನಾಟಕ ಸಂಗೀತದ ತಮ್ಮ ವಿಶಿಷ್ಟ ಪ್ರಯೋಗಗಳ ಮೂಲಕ ಸಾಮಾಜಿಕ ಕಳಕಳಿಯ ಮೂಲಕ ಹೆಸರಾಗಿರುವ ಟಿ ಎಂ ಕೃಷ್ಣ ಅವರು. ಅವರಿಬ್ಬರನ್ನು ಒಂದು ವೇದಿಕೆಯಲ್ಲಿ ತರೋದು ಮತ್ತು ಈ ಜನ್ಮಶತಾಬ್ದಿಯನ್ನು ಆ ರೀತಿ ಆಚರಿಸೋದು ಬಹಳ ಅರ್ಥಪೂರ್ಣವಾಗುತ್ತೆ ಅಂದ್ಕೊಂಡ್ವಿ. ನಮ್ಮ ಅದೃಷ್ಟಕ್ಕೆ ಇಬ್ಬರು ಕೂಡ ಒಪ್ಕೊಂಡ್ರು. ನಾನು ಕನ್ನಡಿಗರಿಗೆ ನಾಗೇಶ್ ಹೆಗಡೆ ಅವ್ರನ್ನ ಪರಿಚಯಿಸೋ ಅಗತ್ಯ ಇಲ್ಲ. ದಶಕಗಳಿಂದ ಪ್ರಜಾವಾಣಿಯ ವಿಜ್ಞಾನ ವಿಶೇಷ ಅಂಕಣ ಮೂಲಕ ಪ್ರತಿ ವಾರ ನಮ್ಮನ್ನು ತಲುಪ್ತಿದ್ದಾರೆ ಮತ್ತು ಕರ್ನಾಟಕದಲ್ಲಿ ನಡೆದ ಎಲ್ಲ ಪರಿಸರ ಹೋರಾಟಗಳಲ್ಲಿಯೂ ನಾಗೇಶ್ ಹೆಗಡೆಯವರ ಒಂದಲ್ಲ ಒಂದು ರೀತಿಯ ಪಾತ್ರ ಇದ್ದೇ ಇದೆ. ಅದೇ ರೀತಿ ಟಿ ಎಂ ಕೃಷ್ಣ ಅವ್ರಿಗೂ ನನ್ನ ವಿಶೇಷ ಪರಿಚಯ ಇಲ್ಲ, ಅವರು ನೀಡಬೇಕಾದ ಅಗತ್ಯ ಇಲ್ಲ. ಅವರು ಸಂಗೀತಗಾರ ಅಷ್ಟೇ ಅಲ್ಲ, ಸಂಗೀತ ಅನ್ನೋದು ಸಾಮಾಜಿಕ ಕಳಕಳಿಯ ಅಭಿವ್ಯಕ್ತಿಗೆ ಹೇಗೆ ಬಳಕೆ ಆಗ್ಬೋದು ಅನ್ನೋದನ್ನು ಕೂಡ ತೋರಿಸ್ಕೊಟ್ಟವರು. ಈ ಕಾರ್ಯಕ್ರಮವನ್ನು ಸಂಘಟಿಸ್ತಾ ಇರೋ ಸಂಚಿ ಫೌಂಡೇಶನ್ ಕಳೆದ ಒಂದು ದಶಕದಿಂದ ದಾಖಲೀಕರಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದೆ. ಇದು ಒಂದು ಪುಟ್ಟ ಸಂಸ್ಥೆ. ಇದರ ಈ ದಾಖಲೀಕರಣದ ಕೆಲಸದಲ್ಲಿ ಈ ಸಂಸ್ಥೆ ತೊಡ್ಕೊಳ್ಳೋದ್ರ ಹಿಂದೆ ಕೂಡ ಒಂದು ರೀತಿಯಲ್ಲಿ ಜಿ ಟಿ ನಾರಾಯಣರವರ ಪ್ರೇರಣೆ ಇದೆ ಅಂತ ಹೇಳಬೇಕು. ಯಾಕೆಂತ ಹೇಳಿದರೆ ಜಿ ಟಿ ನಾರಾಯಣರವರ ಮೊಮ್ಮಗ ಮತ್ತು ನಾನು ಅಭಯ ಸಿಂಹ ನಾವಿಬ್ಬರು ಅವ್ರದ್ದೊಂದು ಸಣ್ಣ ಇಂಟರ್ವ್ಯೂ ಅಂದರೆ ಒಂದು ರೀತಿಯ ಹಾಬಿ ಲೆವೆಲ್ನ ಒಂದು ಇಂಟರ್ವ್ಯೂ ಮಾಡಿದ್ವಿ. ಇವತ್ತಿಗೂ ಸರಿಯಾಗಿ ಉಳ್ಕೊಂಡಿದ್ದು ಒಂದು ವಿಡಿಯೋ ಅದೇ ಆಗಿತ್ತು. ಅದಾದಮೇಲೆ ಉಳಿದ ಅನೇಕ ಕಡೆ ವಿಡಿಯೋ ದಾಖಲೀಕರಣ ಅಥವಾ ಇತ್ಯಾದಿ ದಾಖಲೀಕರಣಗಳನ್ನು ನಾವು ಉಳಿದ ಸಂಸ್ಥೆಗಳ ಹತ್ರ ಕೇಳಿದಾಗ ಅಥವಾ ಅವರಿಗೆ ನಾವು ಸಹಾಯ ಮಾಡೋಕ್ಕೆ ಹೋದಾಗಲೂ ದೊರೆತಿದ್ದು ಒಂದು ರೀತಿಯ ಕೋಲ್ಡ್ ಶೋಲ್ಡರ್ ಅಂತ ಹೇಳ್ತಾರಲ್ಲ, ಆ ರೀತಿಯ ಒಂದು ಥರದ ವರ್ತನೆ. ಇದಾದಮೇಲೆ ಕೊನೆಗೆ ನಾವೇ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಾಗ ನಮ್ಮ ಜೊತೆಗೆ ಶಿವಪ್ರಕಾಶ್ ಕೂಡ, ತಂತ್ರಜ್ಞಾನದಲ್ಲಿ ಪರಿಣಿತರಾಗಿರೋ ಶಿವಪ್ರಕಾಶ್ ಕೂಡ ನಮ್ಮ ಜೊತೆ ಆದರು. ನಾವು 3 ಜನ ಒಂದು ದಿನ ಕೆ ವಿ ಅಕ್ಷರ ಅವರಿಗೆ ನಿಮ್ಮ ನಾಟಕಗಳನ್ನು ದಾಖಲಿಸ್ತೀವಿ, ನಿಮ್ಮ ಸಹಾಯ ಬೇಕು ಅಂದಾಗ ಒಂದು ಸಾಲಿನ ಮೇಲಿಗೆ ಅವರು, ಹೌದು ನೀವು ದಾಖಲಿಸಿ, ನಮ್ಮ ಹತ್ರ ಏನು ಬಹಳ ಸಂಪನ್ಮೂಲ ಇಲ್ಲ ಅಂದರು. ಹೌದು, ನಮ್ಮ ಹತ್ರವೂ ಸಂಪನ್ಮೂಲ ಇಲ್ಲ ಅಂತಲೇ ಹೇಳಿದ್ವಿ. ಹಾಗಾದರೆ ನಾವು ಕೆಲಸ ಮಾಡೋಕ್ಕೆ ಇದು ಸರಿಯಾದ ಸಮಯ ಅಂತ ಅಕ್ಷರ ಅವರು ಹೇಳಿದರು. ಹಾಗೆ ಶುರುವಾದ ದಾಖಲೀಕರಣ
ಅಂದಿನಿಂದ ಇಂದಿನವರೆಗಿರುವ ನೀನಾಸಮ್ಮನ ಬಹುತೇಕ ನಾಟಕಗಳನ್ನ ನಾವು ಬಹಳ ಉತ್ತಮವಾದ ವಿಡಿಯೋ ದಾಖಲೀಕರಣಗಳನ್ನು ಮಾಡಿದ್ದೀವಿ. ಇದಲ್ಲದೆ ಶನಿಪ್ರಭಾವ ಥರದ ನಾಟಕಗಳು. ಇದನ್ನು ಮಾಡ್ತಾ ಇರುವ ಪ್ರಕ್ರಿಯೆ ಮಧ್ಯೆ ನಮ್ಮಲ್ಲಿ ತಂತ್ರಜ್ಞಾನದಲ್ಲಿ ಬಹಳ ಆಸಕ್ತರಾಗಿದ್ದ ಶಿವಪ್ರಕಾಶ್ ಅವರು ಸಂಚಯ ಅನ್ನೋ ಮತ್ತೊಂದು ಯೋಜನೆ ಶುರು ಮಾಡಿದ್ರು. ಇದು ಶುರುವಾಗಿದ್ದು ಓಪನ್ ಸೋರ್ಸ್ ತಂತ್ರಾಂಶಗಳನ್ನು ಜನಗಳಿಗೆ ಹೆಚ್ಚು ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ. ಅದು ನಿಧಾನಕ್ಕೆ ವಿಸ್ತಾರವಾಗ್ತಾ ಮೊದಲಿಗೆ ಸರ್ವೆಂಟ್ಸ್ ಆಫ್ ನಾಲೆಡ್ಜ್ ಜೊತೆಗೆ ಸೇರಿ ಪುಸ್ತಕಗಳನ್ನು ಸ್ಕ್ಯಾನ್ ಮಾಡಿ ದಾಖಲೀಕರಣ ಶುರು ಮಾಡಿದ್ವಿ. ಸುಮಾರು 35,000 ಕನ್ನಡ ಪುಸ್ತಕಗಳನ್ನ ನಾವು ಸ್ಕ್ಯಾನ್ ಮಾಡಿ ದಾಖಲೀಕರಿಸಿದ್ವಿ. ಆ ಪ್ರಕ್ರಿಯೆ ಇನ್ನೂ ಮುಂದುವರಿತಿದೆ. ಅದರ ಜೊತೆಗೆ ಇತ್ತೀಚೆಗೆ ಶುರು ಮಾಡಿರೋದು ಫಾಂಟ್ ರಿವೈವಲ್ ಅಂತ. ಕನ್ನಡದಲ್ಲಿರುವ ಅಕ್ಷರ ಮಾದರಿಗಳನ್ನ ರಿವೈವ್ ಮಾಡಬೇಕು, ಹಳೆಯ ಮಾದರಿಗಳನ್ನ. ಈ ರಿವೈವ್ ಮಾಡುವ ಕೆಲಸದಲ್ಲಿ 2-3 ರೀತಿಯ ಉಪಕಾರಗಳಿದೆ. ಮುಖ್ಯವಾದ್ದು OCR ಅನ್ನು ಹೆಚ್ಚು ಎಫಿಷಿಯೆಂಟ್ ಮಾಡ್ಬೋದು. ಎರಡನೇದು ಮತ್ತು ಆ ಹಳೆಯ ಪಠ್ಯಗಳ ಮೇಲೆ ಸಂಶೋಧನೆ ಮಾಡುವ ಹೊಸ ತಂತ್ರಜ್ಞಾನವನ್ನು ಬಳಸಿ ಸಂಶೋಧನೆ ಮಾಡುವವರಿಗೆ ಬೇಕಾಗಿರುವ ಒಂದು ಟೂಲನ್ನು ಒದಗಿಸಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಈ ರೀತಿಯಲ್ಲಿ ನಾವು 2 ಅಕ್ಷರ ಶೈಲಿಗಳನ್ನ ಈಗ ರೂಪಿಸಿದ್ವಿ. ಮೊದಲನೇದು GTN ಅವರ ಹಸ್ತಾಕ್ಷರವನ್ನೇ ಆಧಾರವಾಗಿಟ್ಕೊಂಡ ಅದು GTN ಅವರ ಹೆಸರಲ್ಲೇ ಇರುವ ಅಕ್ಷರ ಶೈಲಿ. ಎರಡನೇದು 18 ಮತ್ತು 19ನೇ ಶತಮಾನದ ಅನೇಕ ಪಠ್ಯಗಳು ಮುದ್ರಣವಾದ ವೆಸ್ಲಿಯನ್ ಪ್ರೆಸ್ ಮತ್ತು ಜರ್ಮನ್ ಪ್ರೆಸ್ನ 2 ಟೈಪ್ ಫೇಸ್ಗಳನ್ನು ಕನ್ನಡಕ್ಕೆ ತಂದಿದ್ದೀವಿ. ಕನ್ನಡನ ಯೂನಿಕೋಡ್ನಲ್ಲಿ ಹೊಸದಾಗಿ ರೂಪಿಸಿದ್ದೀವಿ. ಇದನ್ನು ರೂಪಿಸೋದಕ್ಕೆ ನಮ್ಗೆ ಸಹಾಯ ಮಾಡಿದ್ದು ಅರುಣ್ ಸಿ ಕಲ್ಲಪ್ಪನವರು. ಇದರ ಜೊತೆಗೆ ವೈಷ್ಣವಿ ಅವರು ಮತ್ತು ಪ್ರಶಾಂತ್ ಪಂಡಿತ್ ಅವರು, ಅನೇಕ ನಮ್ಮ ಗೆಳೆಯರು ನಮ್ಮ ಜೊತೆಗೆ ನಿಂತು ಸಹಕರಿಸಿದ್ದಾರೆ. ಇದು ಸಂಚಿ ಮತ್ತು ಸಂಚಯದ ಕೆಲಸ. ಮತ್ತು ಇವತ್ತು ನಾನು ಆಗಲೇ ಹೇಳಿದೆ, ಮುಂದೆ ನಾಗೇಶ್ ಹೆಗಡೆ ಅವರು ಮಾತಾಡಲಿಕ್ಕಿದ್ದಾರೆ. ಸದಾ GTN ಅವರು ತುಡಿದಿದ್ದು ವೈಜ್ಞಾನಿಕ ಮನೋಭಾವ. ಅವರು ಅಂದರೆ ಮೂಲ ವಿಜ್ಞಾನದ ಅನೇಕ ಬರಹಗಳ ಜೊತೆಗೆ ವೈಜ್ಞಾನಿಕ ಮನೋಭಾವ ಅನ್ನೋದು ಅವರ ಒಂದು ರೀತಿ ಅವರ ಬದುಕಿನಲ್ಲೂ ಮತ್ತು ಅವರ ಎಲ್ಲ ಬರಹಗಳಲ್ಲೂ ಕಾಣಿಸ್ಕೊಂಡದ್ದು. ಅದರ ಬಗ್ಗೆ ಮಾತಾಡಲಿಕ್ಕೆ ನಾಗೇಶ್ ಹೆಗಡೆ ಅವರೇ ಸೂಕ್ತ ಅಂದ್ಕೊಂಡಾಗ ಅವರು ಸ್ವಲ್ಪ ಆರೋಗ್ಯದ ಕಾರಣ ಕೊಟ್ಟು ಒಂದು ಸಲ ತಪ್ಪಿಸ್ಕೊಳ್ಳೋಕೆ ನೋಡಿದ್ರು. ಮತ್ತು GTN ಅವರ ಹೆಸರಿನ ಕಾರಣಕ್ಕೆ ನಾನು ಬರ್ತೀನಿ ಅಂತ ಬಂದರು. ಮತ್ತು ಅವರು ಎಷ್ಟರ ಮಟ್ಟಿಗೆ ಪರಿಸರ ಪ್ರೇಮಿ ಅಂತಂದರೆ, ಸರ್ ತಮ್ಮ ಆರೋಗ್ಯದ ಕಾರಣಕ್ಕಾಗಿ ನಾವೊಂದು ವೆಹಿಕಲ್ ಕಳಿಸ್ತೀವಿ ಅಂತ ಹೇಳಿದ್ರೆ, ನಾನಿಲ್ಲ, ಹತ್ತಿರದಲ್ಲಿ ಮೆಟ್ರೋ ಎಲ್ಲ ಸಿಗುತ್ತೆ ಅಂತ ಕೇಳಿದರು. ಮತ್ತು ನಾವು ಸ್ವಲ್ಪ ಅವರಿಗೆ ಅವರ ವಯಸ್ಸನ್ನು ಮತ್ತು ನಮ್ಮ ಯೌವನವನ್ನು ಒಟ್ಟಿಗೆ ಇಟ್ಕೊಂಡು ಸ್ವಲ್ಪ ಬೈದು ಅವರನ್ನು ವೆಹಿಕಲ್ನ ಒಪ್ಕೊಳ್ಳೋಂಗೆ ಮಾಡಬೇಕಾಯ್ತು. ಇನ್ನು ಕೃಷ್ಣ ಅವರ ಕಚೇರಿಗೆ ಒಂದು ಹಿನ್ನೆಲೆ ಇದೆ. ಏನಂದರೆ, ಈ ಸೈನ್ಸಿನ ಜೊತೆಗೆ GTN ಅವರು ಸದಾ ಕರ್ನಾಟಕ ಸಂಗೀತದ ಬಗ್ಗೆ ಭಾಳ ತೀವ್ರವಾಗಿ ಅದನ್ನು ಭಾಳ ಸೂಕ್ಷ್ಮದಲ್ಲಿ ಕೇಳಿ ಅದರ ವಿಮರ್ಶೆಗಳನ್ನು ಬರಿತಾ ಇದ್ದವರು. ಮಾತ್ರ ಅಲ್ಲ, ಕರ್ನಾಟಕ ಸಂಗೀತಕ್ಕೆ ಬೇಕಾಗಿರೋ ಗಾನಭಾರತಿ ಅಂತ ಒಂದು ಸಂಸ್ಥೆಯ ಮೈಸೂರಲ್ಲಿ ರೂಪುಗೊಳ್ಳೋದ್ರ ಹಿಂದೆ ಬಹಳ ಕೆಲಸ, ಅಂದರೆ ಅವರ ಬಹುತೇಕ ಸಂಪಾದನೆಯನ್ನು ಕೂಡ ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟು ಆ ರೀತಿಯ ಕೆಲಸ ಮಾಡಿದ್ದಾರೆ. ಸೊ ಮತ್ತು ಸಂಗೀತದ ಬಗ್ಗೆ ಇರೋ ಅವರ ಆಸಕ್ತಿ ಬರೀ ಕೇಳುಗನ ಮಟ್ಟದ್ದಾಗಿರಲಿಲ್ಲ, ಅದರ ಬಗ್ಗೆ ಭಾಳ ಆಳವಾದ ತಿಳುವಳಿಕೆಗಳದ್ದಾಗಿತ್ತು. ಮತ್ತು GTN ಅವರು ಪ್ರತಿಪಾದಿಸಿದ ಮೌಲ್ಯಗಳ ಜೊತೆಗೆ ನೋಡಿದಾಗಲೂ ನಾವು ಕೃಷ್ಣ ಅವರನ್ನು ಇಲ್ಲಿ ಕರೆದು ಹೆಚ್ಚು ಸೂಕ್ತ ಅಂತ ನಮಗೆ ಅನ್ನಿಸ್ತು. ಅದಕ್ಕೆ ಅವರನ್ನು ಆಹ್ವಾನಿಸಿದ್ವಿ. ಅವರು ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ ಇವತ್ತು. ನಾಗೇಶ್ ಹೆಗಡೆ ಅವರ ಮಾತಿಗಿಂತ ಮುಂಚೆ KN ಶಾಂತಕುಮಾರ್ ಅವರು ನಮ್ಮ ಇವತ್ತು 2 ಟೈಪ್ ಫೇಸ್ಗಳನ್ನು ಅನಾವರಣಗೊಳಿಸೋದ್ರ ಮೂಲಕ ಇದನ್ನು ಲೋಕಾರ್ಪಣೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಶಾಂತಕುಮಾರ್ ಅವ್ರ ಹತ್ರವೇ ಇದನ್ನು ಅನಾವರಣಗೊಳಿಸೋದಕ್ಕೂ ಒಂದು ಕಾರಣ ಇದೆ, ಅದನ್ನು ಹೇಳಬೇಕಿಲ್ಲಿ. ಬಹಳ ಮುಖ್ಯವಾಗಿ ಕನ್ನಡ ಟೈಪ್ ಫೇಸ್ಗಳ ಬಗ್ಗೆ, ಅದರ ದಕ್ಷತೆಯ ಬಗ್ಗೆ ಯೋಚನೆ ಮಾಡಿರುವ ಅವರು ಬಹಳ ಕಡಿಮೆ. ಅಂಥ ಕಡಿಮೆ ಜನಗಳಲ್ಲಿ, ಅಂದರೆ ಮುದ್ರಣಕ್ಕೆ ಇದು ಬರುತ್ತೆ ಅಂತ ನೋಡಿದ್ದಷ್ಟೇ ಅದರ ಸೂಕ್ಷ್ಮಗಳಲ್ಲಿ ಯಾರೂ ನೋಡಿಲ್ಲ. ಅಂದರೆ ಎಷ್ಟು ಜಾಗ ತಗೊಳುತ್ತೆ, ಎಷ್ಟು ಎಫಿಷಿಯೆಂಟಾಗಿ ಕಾಣಿಸುತ್ತೆ, ಯಾವ ರೀತಿ ಮುದ್ರಣದಲ್ಲಿ ಏನಾಗುತ್ತೆ ಅದರ ಬಗ್ಗೆ ತುಂಬ ಆಲೋಚನೆ ಮಾಡಿರುವ ಕನ್ನಡದ ಕೆಲವು ಮಂದಿಯಲ್ಲಿ ಶಾಂತಕುಮಾರ್ ಅವರೊಬ್ಬರು. ನನಗೆ ಅವ್ರ ಜೊತೆ ಕೆಲಸ ಮಾಡುವ ಅವಕಾಶ ಸಿಕ್ಕಿದ್ರಿಂದ ನನಗೆ ಗೊತ್ತಾಯಿತು, ಬಹುತೇಕ ಅವರು ಹೊರಗೆಲ್ಲೂ ಇದ್ರ ಬಗ್ಗೆ ಮಾತು ಆಡಲ್ಲ, ಆ ರೀತಿ ಅಷ್ಟು ಸೂಕ್ಷ್ಮವಾಗಿರ್ತಾರೆ. ಸೊ ಅವ್ರ ಕೈಯಿಂದ ಇದನ್ನು ಅನಾವರಣಗೊಳಿಸೋದಕ್ಕೆ ನಮಗೆ ಹೆಮ್ಮೆ ಇದೆ. ನಾಗೇಶ್ ಹೆಗಡೆ ಅವರನ್ನು ಇವತ್ತಿನ ಶತಾಬ್ದಿ ಉಪನ್ಯಾಸ ನೀಡಲಿಕ್ಕಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. GTN ತುಂಬ ಶಿಸ್ತುಬದ್ಧ ವ್ಯಕ್ತಿಯಾಗಿದ್ದರು. ಸಮಯದ ಪರಿಪಾಲನೆ ಹಾಗೂ ವ್ಯಕ್ತಿತ್ವದಲ್ಲಿ ಸ್ಪಷ್ಟತೆ, ನಿಖರತೆ ಎಲ್ಲ ಮಾದರಿಯ ಮಟ್ಟದಲ್ಲಿತ್ತು. ಅವರು ಮಡಿಕೇರಿ ಕಾಲೇಜಿನಲ್ಲಿ ಅಥವಾ ಬೆಂಗಳೂರು ಯೂನಿವರ್ಸಿಟಿ ಸೆಂಟ್ರಲ್ ಕಾಲೇಜಿನಲ್ಲಿ ಅವರು ಕಾರಿಡಾರ್ನಲ್ಲಿ ಬರ್ತಾಯಿದ್ದರೆ ನೋಡೋರಿಗೆ ಸ್ವಲ್ಪ ದಿಗಿಲಾಗ್ತಿತ್ತಂತೆ.
ಅವರಿವರಿಗೆ ಅಷ್ಟೇ ಅಲ್ಲ, ಅಭಯ್ ಜೊತೆ ಮಾತಾಡ್ತಾ ಇದ್ದೆ, ಅವ್ರ ಮೊಮ್ಮಗ. ನನಗೂ ಅಷ್ಟೇ ಮನೇಲಿ ಅಜ್ಜನು ರೂಮ್ ಹತ್ರ ಹೋಗಕ್ಕೆ ನಡಗ್ತಿತ್ತು ಅಂತೇಳಿ. ಅವ್ರ ಹೆಸರೇ ಅಭಯ, ಆದರೂ ಅವ್ರಿಗೆ ಭಯ ಆಗ್ತಿತ್ತು ಅಂತೇಳಿ. ನನಗೆ ಹಾಗಿದ್ರೆ ನನಗೇನಾಗಬೇಡ ಈಗ ಅಲ್ವಾ? ಒಂದು ಸಣ್ಣಕ್ಕೆ ಅವರ ಅಂಥ ಮಹಾನ್ ವ್ಯಕ್ತಿತ್ವವನ್ನು ನೆನಪಿಸ್ಕೊಳ್ಳೋಕ್ಕೂ ಕೂಡ ಒಂದು ರೀತಿಯ ಮಾನಸಿಕ ದೃಢತೆ ಬೇಕಾಗತ್ತೆ. ನಾನು ಫ್ಯಾನ್ ಇದೆಯೋ ಇಲ್ಲಿಲ್ಲ ಅದು, ಯಾಕಂದ್ರೆ ಮಾತಾಡ್ಬೇಕಾದ್ರೆ ಬೆವರುತ್ತಲ್ಲ ತಕ್ಷಣ. ಆಮೇಲೆ ನೆನಪಾಯಿತು ಇಲ್ಲಿ ಎ ಸಿ ಇದೆ, ಹಾಗಾಗಿ ಫ್ಯಾನ್ ಅಗತ್ಯ ಇಲ್ಲ ಅಂತ. ಆದರೆ ಫ್ಯಾನ್ಗೂ ನನಗೂ GTNಗೂ ರಿಲೇಟೆಡ್ ಒಂದು ಮಾತು, ನಾನು ಒಂದು ಸಣ್ಣ ಕತೆ ಹೇಳಬೇಕು ಇಲ್ಲಿ. 2007 ನಾವಿಬ್ಬರು ಒಂದೇ ವೇದಿಕೆ ಶೇರ್ ಮಾಡ್ಕೋಬೇಕಾಯ್ತು. ಯಾಕಂದರೆ ನಮಗಿಬ್ಬರಿಗೂ ರಾಜ್ಯೋತ್ಸವ ಪ್ರಶಸ್ತಿ ಘೋಷಣೆ ಆಗಿತ್ತು. ಅವರಿಗೆ ರಾಜ್ಯೋತ್ಸವ ಬಂದಿದ್ದೇನು ಆಶ್ಚರ್ಯ ಅಲ್ಲ, ಅದು ನನಗೂ ಬಂತಲ್ಲ ಅವ್ರ ಜೊತೆಗೆ, ಅದು ಪರಮಾಶ್ಚರ್ಯ. ಅದನ್ನು ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಅವ್ರು ಹೇಳಿದ್ರು, ಯಾಕೆ ಗೊತ್ತು, ಇದು ರಾಷ್ಟ್ರಪತಿ ಆಡಳಿತದ ಅವಧಿ, ಇಲ್ಲಿ ರಾಜಕಾರಣಿಗಳ ಹಸ್ತಕ್ಷೇಪ ಇಲ್ಲ. ಆದ್ದರಿಂದ ಹುಡುಕಿ ಯಾರು ಯೋಗ್ಯರಿದ್ದಾರೋ ಅವ್ರನ್ನ ಮಾತ್ರ ಕರೆಸಿದ್ದಾರೆ ಇಲ್ಲಿ, ಖುಷಿಯಾಗಿ ಅದನ್ನು ತೊಗೊಂಡು ಹೋಗೋಣ ಅಂಥೇಳಿ. ನಾವಿಬ್ಬರೇ ಅಲ್ಲ, ಗೊತ್ತಲ್ಲ ನಿಮಗೆ, ರಾಜ್ಯೋತ್ಸವ ಅವಾರ್ಡ್ ಇನ್ನೂ 44 ಜನ ಇದ್ದರು. ನಾವು 5 ಸಾಲು, ವೇದಿಕೆ ಮೇಲೆ 5 ಸಾಲುಗಳಲ್ಲಿ ನಮ್ಮನ್ನು ಕೂರಿಸಿದ್ರು. ನಾವು ಕೊನೆಯ ಸಾಲಲ್ಲಿ ನಮ್ಮನ್ನು ಕೂರಿಸಿದ್ರು, ಯಾಕಂದರೆ ನಾವು ಕರೆಕ್ಟ್ ಟೈಮಿಗೆ ಬಂದಿದ್ವಿ. ಸ್ವಲ್ಪ ಲೇಟಾಗಿ ಬಂದವ್ರನ್ನೆಲ್ಲ ಮುಂದೆ ಕೂರಿಸಿದ್ರು. ಕೊನೆಯ ಫ್ರಂಟ್ ರೋದಲ್ಲಿ ಅನಂತ್ನಾಗಿದ್ದರು, ಆಮೇಲೆ ಪಾರ್ವತಮ್ಮ ರಾಜ್ಕುಮಾರ್ ಇದ್ದರು, ಆಮೇಲೆ ಇಂಥ ಅನೇಕ ಸ್ಟಾರ್ಗಳೆಲ್ಲ ಇದ್ದರು. ಹಿಂದ್ಗಡೆ ತುಂಬ ಸೆಕೆ ಆಗ್ತಾಯಿತ್ತು. ನಾನು ಕೇಳಿದೆ GTNಗೆ, ಇಲ್ಲೊಂದು ಫ್ಯಾನ್ ಇದ್ದರೆ ಒಳ್ಳೇದಿತ್ತಲ್ಲ ಅಂತ. ಅವ್ರಿಗೆ ಮಾತ್ರ ಫ್ಯಾನ್ ಇದೆ, ನಮ್ಗೆ ಬರ್ತಾಯಿರಲಿಲ್ಲ. ಅವ್ರಿಗೆ ನನ್ನ ಕಡೆ ನೋಡಿದ್ರು, ಅಲ್ಲಿ ಫ್ಯಾನ್ ಇದೆಯಲ್ಲ, ಆ VIP ಗಳಿಗೆ ತಾರೆಗಳಿಗೆ ಫ್ಯಾನ್ ಇರ್ತವೆ, ನಮಗೆ ಯಾರಿಗೂ ಫ್ಯಾನ್ ಇರಲ್ವಲ್ಲ ನಮಗೆ ಅಂತ. ಸಹಿಸ್ಕೊಳ್ಳೋಣ ಇದನ್ನು ಅಂಥೇಳಿ ಹೇಳಿದ್ರು. ತಮಾಷೆ ಆಗಿತ್ತು. ಫ್ಯಾನು ಯಾರ್ಯಾರಿಗೆ ಇರುತ್ತೆ, ಯಾರ್ಯಾರಿಗೆ ಇರಲ್ಲ. ಪಂಕಜ ಅಡ್ವಾಣಿಗಿತ್ತು, ಪಾರ್ವತಮ್ಮ ರಾಜ್ಕುಮಾರ್ಗಿತ್ತು, ಅನಂತ್ನಾಗ್ ಅವರಿಗಿತ್ತು, ಅವರಿಗೆಲ್ಲ ಫ್ಯಾನ್ ಇತ್ತು, ನಮಗೆಲ್ಲ ಫ್ಯಾನ್ ಇರಲ್ಲ ಅಂಥೇಳಿ. ಬಹುಶಃ ವೇದಿಕೆ ಮೇಲೆ ಇದ್ದ ತಾರೆಗಳನ್ನು ನನಗೆ ಪರಿಚಯಿಸಿದ್ದು ಅವರೇ ಮೊದಲು. ಅವರಿಗೂ ಕೂಡ, ಯಾಕಂದರೆ ಅವ್ರ ಜೀವನ ಇಡೀ ಆಕಾಶದ ತಾರೆಗಳ ಬಗ್ಗೆ ಮಾತಾಡ್ತಾಯಿದ್ರು. ಎಷ್ಟು ಫೇಮಸ್ ಆಗಿದ್ದರು ಅಂದರೆ, ಅವರು NCCಲಿ ಇದ್ದಾಗಲಿ ಅಥವಾ ಮಕ್ಕಳ ಶಿಬಿರದಲ್ಲಾಗಲಿ ಕಾಲೇಜ್ನಲ್ಲಾಗಲಿ ಅಮಾವಾಸ್ಯೆ ಬಂತು ಅಂದರೆ ಖುಷಿಯಾಗೋದು. ಆಮೇಲೆ ರೇಡಿಯೋ ಆಕಾಶವಾಣಿಯಲ್ಲಿ, ಮೈಸೂರು ಆಕಾಶವಾಣಿ ಮತ್ತು ಮಂಗಳೂರು ಆಕಾಶವಾಣಿಯಲ್ಲಿ ತುಂಬ ಅನೇಕ ಸಂದರ್ಭಗಳಲ್ಲಿ ಅಚ್ಚುಕಟ್ಟಾದ ಆಕಾಶ ವೀಕ್ಷಣೆ ಕಾರ್ಯಕ್ರಮ ಕೊಡ್ತಾಯಿದ್ರು. ಎಷ್ಟು ಅಂದರೆ ಆಕಾಶವಾಣಿ ಅನ್ನೋದಕ್ಕೆ ನಿಜವಾದ ಅರ್ಥ ಕೊಟ್ಟವರು ಅವರ ಬಿತ್ತರ ಮಾಡ್ತಾ ಇರಬೇಕಾದ್ರೆ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ರೇಡಿಯೋ ಹಚ್ಕೊಂಡು ಟೆರೇಸ್ ಮೇಲೆ ಹೋಗಿ ಕುತ್ಕೊಂಡು ನೋಡ್ತಾ ಇರ್ತಿದ್ರು. ಅದ್ಭುತವಾದ ಮಾತುಗಾರಿಕೆ. ಅಲ್ಲಿ ಅವರು ಕೇವಲ ತಾರೆಗಳನ್ನು, ನಿಹಾರಿಕೆಗಳನ್ನು, ಧೂಮಕೇತುಗಳನ್ನು, ಉಲ್ಕೆಗಳನ್ನು ತೇರಿಸೋದಷ್ಟೇ ಅಲ್ಲ, ವಿಜ್ಞಾನದ ತಾರೆಗಳನ್ನು ಅದೇ ಟೈಮ್ನಲ್ಲಿ ಹೇಳ್ತಾಯಿದ್ರು. ಕೆಪ್ಲರ್ ಇರಲಿ, ಕೊಪರ್ನಿಕಸ್ ಇರಲಿ, ನ್ಯೂಟನ್ ಇರಲಿ, ಐನ್ಸ್ಟೈನ್ ಇರಲಿ, ಸ್ಟೀಫನ್ ಹಾಕಿಂಗ್ ಬಗ್ಗೆನೂ ಕತೆ ಹೇಳ್ತಾಯಿದ್ರು. ಆ ತಾರೆಗಳು ವಿಜ್ಞಾನದ ತಾರೆಗಳಷ್ಟೇ ಅಲ್ಲ, ಭಾರತೀಯ ವಿಜ್ಞಾನದ ತಾರೆಗಳನ್ನು ಅವರು ಅದೇ ಸಂದರ್ಭದಲ್ಲಿ ಹೇಳ್ತಾಯಿದ್ರು. ಆರ್ಯಭಟನ ಬಗ್ಗೆ ಹೇಳ್ತಾ ಇರ್ತಿದ್ರು, ಭಾಸ್ಕರಾಚಾರ್ಯ ಬಗ್ಗೆ ಹೇಳ್ತಾ ಇರ್ತಿದ್ರು. ಅಷ್ಟೆಲ್ಲ ಭಾರತದಲ್ಲ, ಕರ್ನಾಟಕದ ಸಾಹಿತ್ಯ ರಂಗದ ಮಹಾನ್ ತಾರೆಗಳನ್ನು ಕೂಡ ಅವರು ಹೇಳ್ತಾಯಿದ್ರು. ಆಮೇಲೆ ಕುವೆಂಪು, ಅಡಿಗರು, ಕಾಯ್ಕಿಣಿ, ಗೌರೀಶ್ ಕಾಯ್ಕಿಣಿ ಅವರು ಎಲ್ಲರೂ ಅವರು ಬಾಯ್ಪಾಠ ಆಗಿತ್ತು ಅವ್ರಿಗೆ. ಅಷ್ಟರ ಮಟ್ಟಿಗೆ ಅವರು ನಾನಾ ವಿಧವಾದ ತಾರೆಗಳನ್ನು ಜನಕ್ಕೆ ತೋರಿಸ್ತಾ 1-1.5 ಗಂಟೆ 2 ಗಂಟೆಗಳ ಕಾಲ ಅವರು ಇಡೀ ಕರ್ನಾಟಕಕ್ಕೆ
ಒಂದು ರೀತಿಯ ಬೋಧನೆ ಮಾಡ್ತಾಯಿದ್ರು ನಮ್ಮ ಚರಿತ್ರೆ ಬಗ್ಗೆ, ನಮ್ಮ ಇವತ್ತಿನ ವಿದ್ಯಮಾನಗಳ ಬಗ್ಗೆ, ಮತ್ತು ಇಡೀ ವಿಜ್ಞಾನ ರಂಗ ಜಗತ್ತಿನಲ್ಲಿ ಯಾವ್ಯಾವ ಕಡೆ ಏನೇನು ಆಗ್ತಾಯಿದೆ ಅದ್ರ ಕೂಡ ಹೇಳ್ತಾಯಿದ್ರು. ಅಷ್ಟರ ಮಟ್ಟಿಗೆ ಅವರು ನಕ್ಷತ್ರ ವೀಕ್ಷಣೆ ಮಾಡ್ತಾ 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 ಎಷ್ಟು ಮಂದಿಗೆ ಪ್ರೇರಣೆ ಕೊಟ್ಟರು. ನಿಸ್ಸಾರ್ ಅಹಮದ್ ಕೂಡ ಅವ್ರ ಜೊತೆಗೆ ಹೋಗ್ತಾಯಿದ್ರು ನಕ್ಷತ್ರ ವೀಕ್ಷಣೆ ಮಾಡೋಕ್ಕೆ ಅಥವಾ ಮಾರ್ಚಿಂಗ್ ಮಾಡೋಕ್ಕೆ. ಕನ್ನಡ ಪುಸ್ತಕ ಪ್ರಾಧಿಕಾರದ ಇವತ್ತಿನ ಅಧ್ಯಕ್ಷರಾದ ಪುರುಷೋತ್ತಮ ಬಿಳಿಮಲೆ ಅದ್ರ ಬಗ್ಗೆ ಒಂದು ಮಾತು ಹೇಳಿದ್ದಾರೆ. ನಾವು ಇಷ್ಟೆಲ್ಲ ವರ್ಷ ನೆಲ ನೋಡ್ತಾನೇ ನಡೀತಾ ಇದ್ವಿ, ನಮ್ಗೆ ಆಕಾಶ ನೋಡೋದು ತೋರಿಸ್ಕೊಟ್ರು GTN ಅವರು ಅಂಥೇಳಿ ಹೇಳಿದ್ರು. ಅವರು GTN ಅಂದರೆ ನಾನು ಚತುರ್ಮುಖ ಬ್ರಹ್ಮ ಅಂತ ಹೇಳ್ತೀನಿ. 4 ಮಹತ್ವದ ಪ್ರತಿಭೆ, ಪ್ರಯತ್ನಶೀಲತೆ, ಉತ್ಸಾಹ, ಅದರಲ್ಲಿ ರಂಗಗಳಲ್ಲಿ ಉತ್ಸಾಹ ಇತ್ತು ಅವರಿಗೆ. 4 ಅಂದರೆ ಅವರು ಗಣಿತ ಪ್ರೊಫೆಸರ್ ಆಗಿದ್ದರು, NCC ಮೇಸ್ಟ್ರಾಗಿದ್ದರು, ಖಡಕ್ NCC ಮೇಸ್ಟ್ರಾಗಿದ್ದರು. ವಿಜ್ಞಾನ ಸಾಹಿತ್ಯದ ಬಗ್ಗಂತೂ ಅಪಾರವಾದ ಆಸಕ್ತಿ ಅಷ್ಟೇ ಅಲ್ಲ, ಒಲವು ಅಷ್ಟೇ ಅಲ್ಲ, ಪರಿಶ್ರಮ, ಮಹಾನ್ ಕೊಡುಗೆಯನ್ನು ಕೊಟ್ಟವರು ಕರ್ನಾಟಕಕ್ಕೆ. ಜೊತೆಗೆ ಸಂಗೀತದ ಬಗ್ಗೆ ಅವರಿಗೆ ಅಷ್ಟೇ ಆಸಕ್ತಿ ಇತ್ತು. ಎಷ್ಟರ ಮಟ್ಟಿಗೆ ಅಂದರೆ ಅವರು ಮೈಸೂರಿನಲ್ಲಿ ಗಾನ ಭಾರತಿ ಅಂತ ಒಂದು ಸಂಸ್ಥೆ ಶುರು ಮಾಡಿದರು. ಆ ಸಂಸ್ಥೆಗೆ ತಮ್ಮ ಎಲ್ಲ ಬಿಡುವಿನ ಟೈಮನ್ನು ಅಲ್ಲಿ ಕಳೀತಾಯಿದ್ರು. ಅವರು ಮಗನ ಒತ್ತಾಯಕ್ಕೆ ಅಮೆರಿಕಕ್ಕೆ ಹೋಗಬೇಕಾಯ್ತು. ಇವರು ಕಂಡೀಷನ್ ಹಾಕಿದರು, ನನಗೆ ಅಮೆರಿಕಕ್ಕೆ ಬರೋದಾದ್ರೆ ನನಗೆ ಏಕೈಕ ಕನಸು ಅಂದರೆ ಅಲ್ಲಿ ನಮ್ಮ ನೊಬೆಲ್ ವಿಜ್ಞಾನಿ CV ರಾಮನ್ ಅವರ ಕಸಿನ್ ಅಲ್ಲಿದ್ದಾರೆ, ಅಣ್ಣನ ಮಗ, ಅವರು ನೊಬೆಲ್ ವಿಜ್ಞಾನಿ S ಚಂದ್ರಶೇಖರ್, ಅವ್ರನ್ನ ಇಂಟರ್ವ್ಯೂ ಮಾಡೋಕ್ಕೆ ಮಾತ್ರ ಹೋಗಬೇಕು ನಾನು ಅಂಥೇಳಿ. ಕೊನೆಗೂ ಹೋದಾಗ ಅಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಅಕ್ಕ ಸಮ್ಮೇಳನ ನಡೀತಾ ಇತ್ತು. ಅಕ್ಕ ಸಮ್ಮೇಳನದಲ್ಲಿ ಇವರು ಹೋದರು. ಯಾರೋ ಗುರುತಿಸಿದ್ರು, GTN ಬಂದಿದ್ದಾರೆ ಸರ್, ದಯವಿಟ್ಟು ಮಾತಾಡಿ ಅಂಥೇಳಿ. ಅಲ್ಲಿ ಅಕ್ಕ ಸಮ್ಮೇಳನದಲ್ಲಿ ಇಂಗ್ಲೀಷ್ ಮಾತಾಡ್ತಾಯಿದ್ರು, ಮೋಸ್ಟ್ ಆಫ್ ದಿ ಟೈಮ್ ಇಂಗ್ಲೀಷೇ ಮಾತಾಡ್ತಾಯಿದ್ರು, ಕನ್ನಡ ಮಧ್ಯೆ ಮಧ್ಯೆ ಬರ್ತಾಯಿರ್ತಿತ್ತು. ಅದ್ರ ಬಗ್ಗೆ ಒಂದು 4 ಮಾತು ಹೇಳಿ ಶುದ್ಧವಾಗಿ ಒಂದೇ ಒಂದು ಇಂಗ್ಲೀಷ್ ಪದ ಉಪಯೋಗಿಸ್ತೇನೆ ನಾನೊಂದು 15 ನಿಮಿಷ ಅಲ್ಲಿ ಮಾತಾಡಿದೆ. ಕೊನೆಗೆ ಗಾನ ಭಾರತಿ ಬಗ್ಗೆನೂ ಕೂಡ ಹೇಳಿದೆ. ಬರೋಕ್ಕಿಂತ ಮುಂಚೆ ಅಲ್ಲೊಂದು ಡಬ್ಬ ಇಟ್ಟಿದ್ದೆ, ಚಂದ ಡಬ್ಬ. ಎಲ್ಲರೂ ದಯವಿಟ್ಟು ಕನಿಷ್ಠ ಆ ಸಂಗೀತ ಸಂಸ್ಥೆಗೆ $1 ನೀವು ಹಾಕಿ ನೀವು ಅಂಥೇಳಿ. ಅದು ಕೇಳಿ ತುಂಬ ಇಡೀ ಹಾಲ್ ತುಂಬ ಎಷ್ಟು ಭರ್ಜರಿ ಕರೆತಾಡನ ಆಯಿತು ಅಂದರೆ ಅವರಿಗೆ ತಾನು ಇಟ್ಟು ಡಬ್ಬ ಚಿಕ್ಕದಾಯ್ತಾನ ಅಂತ ಅನಿಸ್ತಾ ಇತ್ತಂತ. ಕೊನೆಗೋಗಿ ನೋಡಿದ್ರೆ ಅದರೊಳಗೆ ಏನೂ ಇರಲಿಲ್ಲ, ಅದು ಬೇರೆ ಪ್ರಶ್ನೆ. ಅದನ್ನು ಸೊ ಅಷ್ಟರ ಮಟ್ಟಿಗೆ ಅವರು ಅಷ್ಟೇ ಅಲ್ಲ. ಆಮೇಲೆ ನೊಬೆಲ್ ವಿಜ್ಞಾನಿ S ಚಂದ್ರಶೇಖರ್ ಅವ್ರನ್ನ ಭೇಟಿಯಾಗಿ ಸಂದರ್ಶನ ಮುಗಿಸಿ ಎಷ್ಟರ ಮಟ್ಟಿಗೆ ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡಿದ್ರು ಅಂದರೆ ಆ ವಿಜ್ಞಾನಿ ಕೂಡ ಈ ಗಾನ ಭಾರತಿ ಸಂಸ್ಥೆಗೆ $300 ಚಂದ ಕೊಟ್ಬಿಟ್ರು ಅವರು. ಅಷ್ಟರ ಮಟ್ಟಿಗೆ ಅವರಿಗೆ ವಿಜ್ಞಾನ ಮತ್ತು ಸಂಗೀತ ಇವೆಲ್ಲ ಹೇಗೆ ಮಿಳಿತ ಆಗ್ತಾಯಿದೆ ಅಂತ ಹೇಳೋಕ್ಕೆ. ಅವ್ರ ಬಗ್ಗೆ ನಿಸ್ಸಾರ್ ಅಹಮದ್ ಒಂದು ಇಡೀ ಕವನನೇ ಬರೆದಿದ್ದಾರೆ, ಬದಲಾಗುವುದಿಲ್ಲ GTN ಅಂಥೇಳಿ. ಅದರೊಳಗೆ ಒಂದು ಸ್ಟಂಜ ಹೀಗಿದೆ: ಪಕ್ಷಭೇದವೆಣಿಸದವರು, ಭೂತಗಣವನ್ನು ಕುಣಿಸದವರು, ನೆಲದಲ್ಲಿ ಸಕ್ಕರೆಯ ತುಣುಕು ಕಂಡರೂ ಕಬ್ಬಿನ ತೋಟವ ಪತ್ತೆ ಹಚ್ಚಿ 10 ಕಡೆ ಸುದ್ದಿ ಬಿತ್ತುವರು, ಎತ್ತರಕ್ಕೆತ್ತುವವರು. ನೋಡಿ ಎಷ್ಟು ಚೆನ್ನಾಗಿದೆ ಅಕ್ಕ. ಅವನನ್ನು ಅವ್ರನ್ನ ಇರುವೆಗೂ ಹೋಲಿಸ್ತಾರೆ. ಸಕ್ಕರೆ ಕಂಡ್ರೆ ಆಮೇಲೆ ಕ್ರಮೇಣ ಅವ್ರು ಆನೆ ಆಗ್ತಾರೆ. ಹುಡ್ಕೊಂಡು ಹೋಗಿ ಕಬ್ಬಿನ ಗದ್ದೆಯನ್ನು ಕಂಡು ಆಮೇಲೆ ಅದನ್ನು ಎಲ್ಲರೂ ಬನ್ರಪ್ಪ ಇಲ್ಲಿದೆ ಅಂತೇಳಿ ಅವ್ರನ್ನ ಎತ್ತರಕ್ಕೆ ಎತ್ತಾರೆ. ಅಂದರೆ ಅದು ಅಮೇಝಿಂಗ್. ಅಂದರೆ ಅವ್ರ ಬಗ್ಗೆ ಹೇಳುವಂಥ ಒಂದು. ಕನ್ನಡ ಸಾಹಿತ್ಯದ ಬಗ್ಗೆ ಸ್ವಲ್ಪ ಹೇಳಬೇಕು. ಕನ್ನಡ ವಿಶ್ವಕೋಶದ ಅತ್ಯಂತ ಅಮೂಲ್ಯವಾದ ಕೊಡುಗೆ. ಅವರು ಆ ವಿಶ್ವಕೋಶದ ವಿಜ್ಞಾನ ವಿಭಾಗದ ಸಂಪಾದಕರಾಗಿದ್ದರು. ಎಷ್ಟರ ಮಟ್ಟಿಗೆ ಆಗಿನ ಕಾಲದಲ್ಲಿ ಗೂಗಲ್ ಅಂತೂ ಇರಲಿಲ್ವಲ್ಲ, ವಿಕಿಪೀಡಿಯಾನೂ ಇರಲಿಲ್ಲ. ಇನ್ಫಾರ್ಮೇಷನ್ ಬೇಕಂದರೆ ನೀವು ಲೈಬ್ರರಿ ಹೋಗಬೇಕು, ಅವರಿಂದ ಕಾಂಟ್ಯಾಕ್ಟ್ ಮಾಡಬೇಕು, ಬ್ರಿಟಾನಿಯಾ ಎನ್ಸೈಕ್ಲೋಪೀಡಿಯಾ ತರಬೇಕು, ಇನ್ನೊಂದು ಕಡೆ ಹೋಗಿ ನ್ಯಾಷನಲ್ ಜಿಯೋಗ್ರಫಿಕ್ ವಾಲ್ಯೂಮ್ಗಳನ್ನು ನೋಡಬೇಕು. ಅದೆಲ್ಲ ನೋಡಿ ಸಂಗ್ರಹ ಮಾಡಿ ತಂದಿಟ್ಕೊಂಡು ಇದನ್ನು ಕನ್ನಡದಲ್ಲಿ ಸಮರ್ಥವಾಗಿ ಬರೆಯಬಲ್ಲ ಪ್ರತಿಭೆಗಾಗಿ ಹುಡುಕ್ತಾ ಇರ್ತಿದ್ರು. ಎಲ್ಲಿ
ಸ್ವಲ್ಪ ಮಟ್ಟಿಗೆ ವಿಜ್ಞಾನದಲ್ಲಿ ಆಸಕ್ತಿ ತೋರುವ ಕನ್ನಡಿಗರಿದ್ದಾರಲ್ಲ, ಅವ್ರನ್ನ ಕರೆಸಿ ಅಥವಾ ಅವ್ರಿಗೆ ಇವರೇ ಪತ್ರ ಬರೆದು ಇಂಥ ಲೇಖನ ನೀನು ಕನ್ನಡದಲ್ಲಿ ಮಾಡಿಕೊಡು ನನಗೆ ಅಂಥೇಳಿ ಮತ್ತೆ ತಿದ್ದಿ ಅದನ್ನು ಅವ್ನು ಮಾಡಿ, ಆಮೇಲೆ ಅವರಲ್ಲಿ ಚೆನ್ನಾಗಿ ಬರೆಯೋರು ಯಾರಾದರೂ ಇದ್ದರೆ ಅವ್ರನ್ನ ಪತ್ರಿಕಾ ಸಂಪಾದಕರಿಗೆ ಪರಿಚಯ ಮಾಡಿಸ್ತಾಯಿದ್ರು. ನೋಡಿ ಇವರೊಬ್ಬರು ಬರೆಯೋರಿದ್ದಾರೆ, ಪ್ರಕಾಶನ ಸಂಸ್ಥೆಗಳಿಗೆ ಹೇಳ್ತಾಯಿದ್ರು ಇಂಥವರೊಬ್ಬರು ಬರೆಯೋರಿದ್ದಾರೆ ನೋಡಿ ಅಂಥೇಳಿ. ಆ ರೀತಿಯ ಅನ್ಯರ ಪ್ರತಿಭೆಯನ್ನು ಗುರುತಿಸು, ಅದಕ್ಕೆ ಸಕ್ಕರೆ ಕಂಡ್ರೆ ಕಬ್ಬಿನ ಹೊಲ ಹುಡ್ಕೊಂಡು ಹೋಗಿ ಅವರು ಎತ್ತರಕ್ಕೆ ಏರಿಸ್ತಾಯಿದ್ರು ಅಂಥೇಳಿ. ನನಗೆ ಆ ಅದೃಷ್ಟ ಸಿಕ್ಕಲಿಲ್ಲ. ಯಾಕಂದರೆ ನಾನು ದಿಲ್ಲಿಲಿದ್ದೆ, ನೈನಿತಾಲ್ದಲ್ಲಿದ್ದೆ. ಅದು ಪ್ರಜಾವಾಣಿ ಬಂದಾಗ, ಸುಧಾಕ್ಕೆ ಬಂದಾಗ ನಾನು ಸುಧಾದಲ್ಲಿ ಒಂದು ಲೇಖನ ಬರೆದೆ. ಆಗ್ತಾನೆ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಗಿತ್ತು. ಏನಂದರೆ ಈ ಪರಮಾಣು ಬಾಂಬ್ಗಳು, ಈಗಿರುವ ಪರಮಾಣು ಬಾಂಬ್ಗಳಲ್ಲಿ ಕೇವಲ 20% ಎಕ್ಸ್ಪ್ಲೋಡ್ ಆದರೆ ಏನಾಗತ್ತೆ ಅಂಥೇಳಿ. ತುಂಬ ಸೀರಿಯಸ್ ಕಾನ್ಫರೆನ್ಸ್, 5 ದಿವಸದ ಕಾನ್ಫರೆನ್ಸು. ನಾನು ಅದನ್ನೆಲ್ಲ ಸಂಗ್ರಹ ಮಾಡಿ ಕನ್ನಡದಲ್ಲಿ ಬರೆದೆ. ಏನಾಗುತ್ತೆ ಅಂದರೆ ಅಫ್ಕೋರ್ಸ್ ನಮಗೇನು ಅನಿಸುತ್ತೆ ಅಂದರೆ ನಾವೆಲ್ಲ ಸತ್ತೇ ಹೋಗ್ತೀವಿ ಅಂತ. ಇಲ್ಲ, ಒಂದೇ ದಿವಸದಲ್ಲಿ ಸಾಯೋದಿಲ್ಲ. ಕ್ರಮೇಣ 3 ತಿಂಗಳು, 6 ತಿಂಗಳು, 8 ತಿಂಗಳು, 2 ವರ್ಷ ಸಫರ್ ಆಗಿ ಸಾಯ್ತಾ ಇರ್ತೀವಿ. ಆದರೆ ಆಗ ಆ 20% ಪರಮಾಣು ಬಾಂಬ್ಗಳು ಮೇಲೆ ಸಿಡಿದಾಗ ಆಗ ಹೊರಡುವ ಆ ಹೊಗೆ ಮತ್ತು ಮಸಿ ಇವೆಲ್ಲ ಎಷ್ಟು ದಟ್ಟವಾಗಿ ಇಡೀ ಭೂಮಿಯನ್ನು ಆವರಿಸ್ತವೆ ಅಂದರೆ ಅದು ಸುಮಾರು ಮುಂದೆ 20 ವರ್ಷಗಳ ಕಾಲ ಸನ್ಲೈಟೇ ಇರೋದಿಲ್ಲ. ಅಂದರೆ ಸನ್ಲೈಟ್ ಇರೋದಿಲ್ಲ ಅಂದರೆ ಸಸ್ಯಗಳು ಹುಟ್ಟೋಕ್ಕೆ ಸಾಧ್ಯ ಇಲ್ಲ, ಸಸ್ಯ ಇಲ್ಲ ಅಂದರೆ ಪ್ರಾಣಿಗಳು ಇರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಡೀ ಭೂಮಿನೇ ಆಲ್ಮೋಸ್ಟ್ ನಿರ್ಜೀವ ಆಗುತ್ತೆ. ಅಷ್ಟೇ ಅಲ್ಲ, ಹಿಮ ಎಲ್ಲ ಕಡೆ ಕವಿದು ಹಿಮಾಲಯದಿಂದ ಎಲ್ಲ ಹಿಮ ಕಟ್ತಾ 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 ಪಶ್ಚಿಮ ಘಟ್ಟವು ಕೂಡ ಹಿಮಾಲಯ ಆಗುತ್ತೆ ಅಂಥೇಳಿ ಅವರು ಪಶ್ಚಿಮ ಘಟ್ಟದ ಉದಾಹರಣೆ ಅವ್ರು ಕೊಟ್ಟಿರಲಿಲ್ಲ. ಅಂದರೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸಲ್ಲಿ ಅವರು ಆಲ್ಸ್ ಪರ್ವತದ ಉದಾಹರಣೆ ಕೊಡ್ತಾಯಿದ್ರು, ಎಲ್ಲಿವರೆಗೆ ಹೋಯ್ತು. ಅದನ್ನು ನಾನು ಬರೆದಿದ್ದೆ. ಅದನ್ನು ಬರೆದು ಒಂದು 4-5 ದಿವಸದಲ್ಲೇ ನನಗೊಂದು ಕಾರ್ಡ್ ಬಂತು. GTN ಅವರು ನನಗೆ ತುಂಬ ಅಪರೂಪದ ಲೇಖನ ಇದು, ಸೊಗಸಾಗಿದೆ, ಇತ್ಯಾದಿ ಇತ್ಯಾದಿ ಎಲ್ಲ ಹೇಳಿದ್ರು. ಕೊನೆಗೆ ಅತ್ರಿಸೂನು ಅಂತ ಒಂದು ಕಗ್ಗವನ್ನು ಕೂಡ ಬರೆದು ತೋರಿಸಿದ್ರು. ಅಷ್ಟಾಗಿದ್ರೂ ಪರವಾಗಿಲ್ಲ, ನಾನು ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳಿದೆ. ಮತ್ತು 6 ತಿಂಗಳ ನಂತರ ನೋಡಿದ್ರೆ ಅದು PUC ಟೆಕ್ಸ್ಟ್ ಬುಕ್ಕಿಗೆ ಆ ಪಾಠ ಇನ್ಕ್ಲೂಡ್ ಆಗಿಬಿಟ್ಟಿದೆ. ಯಾಕಂದರೆ GTN ಅವರು ಪಠ್ಯಕ್ರಮ ಸಿಲೆಬಸ್ ಫಿಕ್ಸ್ ಮಾಡುವಂಥ ಒಂದು ಕಮಿಟಿಲಿ ಹಿಂದಿದ್ದರು. ಆಮೇಲೆ ಅವರು ಹಠ ಹಿಡಿದು ಈ ಲೇಖನವು ಹೋಗಲೇಬೇಕು ಅಂಥೇಳಿ ಅದು ಆ ಪಾಠ ನನಗೆ ಸಾಕಷ್ಟು ಜನಪ್ರಿಯತೆ ತಂದುಕೊಡ್ತು. ಯಾಕಂದರೆ PUCನಲ್ಲಿ ಈಗಲೂ ಕೂಡ ನನಗೆಲ್ಲಾದರೂ ಹೋದರೆ ರಿಟೈರ್ಡ್ ಟೀಚರು, ಸರ್ ನಿಮ್ಮ ಪಾಠ 12 ವರ್ಷ ನಾವು ಬೋಧನೆ ಮಾಡಿದ್ವಿ, 2 ದಿವಸದಲ್ಲಿ ಮಾಡಬೇಕಾದ ಪಾಠ ನಾವು ಅದನ್ನು 1 ವಾರ ಎಳಿತಿದ್ರಿ. ಯಾಕಂದರೆ ಹುಡುಗರು ಅದಕ್ಕಂತಲೇ ಕೇಳೋಕ್ಕೆ ಅಂತ ಬರ್ತಾ ಇರ್ತಿದ್ರು. ಅಷ್ಟರ ಮಟ್ಟಿಗೆ ನಿಮಗಾಗಿ ನಾವು ಧನ್ಯವಾದಗಳು ಅಂತ ಹೇಳ್ತಾಯಿದ್ರು. ಅದು GTN ಮೂಲಕ ಯಾರಾದರೂ ಒಬ್ಬರು ಹಿಂಗೆ ಮೇಲೆ ಎತ್ತಿತು ಅಂದರೆ ಎತ್ತಿಸಿಕೊಂಡವನು ನಾನು ಅಂಥೇಳಿ. ಆಮೇಲೆ ನನ್ನ ಇರುವುದೊಂದೇ ಭೂಮಿ ಪ್ರಕಟ ಆದಾಗ ಪುಸ್ತಕ, ಅದಕ್ಕೆ ಅವರು ಸ್ಟಾರ್ ಆಫ್ ಮೈಸೂರಿನಲ್ಲಿ ಅದರ ವಿಮರ್ಶೆ ಬರೆದರು. ಮೈಸೂರು ಮಿತ್ರದಲ್ಲಿ ಕನ್ನಡದಲ್ಲಿ ಬರೆದ್ರು, ಸ್ಟಾರ್ ಆಫ್ ಮೈಸೂರಲ್ಲಿ ಇಂಗ್ಲೀಷ್ನಲ್ಲಿ ಬರೆದ್ರು. ಅದು ಹೆಂಗೆ ಬರೆದ್ರು ಅಂದರೆ ಅದು ಯು ರೀಡ್ ಇಟ್ ನಾಟ್ ಒನ್ಸ್ ಬಟ್ ಅಗೇನ್ ಆ್ಯಂಡ್ ಅಗೇನ್ ಯು ಮಸ್ಟ್ ರೀಡ್ ಇಟ್ ಅಂಥೇಳಿ. ಅಷ್ಟರ ಮಟ್ಟಿಗೆ ಅವರು ನನ್ನ ಬಗ್ಗೆ ಬಹಳ ಪ್ರೀತಿಯಿಂದ ಖುಷಿಯಿಂದ ಅವರು ಪ್ರಸಾರ ಮಾಡ್ತಾ ಹೋಗಿದ್ದರು. ಅದು ಏನೇ ಇರಲಿ, ಆದರೆ ಅವರು ಕ್ರಮೇಣ ಪ್ರತಿ ವರ್ಷ ಅವರು ಕಮಟಾಚಾರ್ಯ ಅಂತ ಕರಿತಿದ್ರು. ನಾವು ಕಮ್ಮಟಗಳನ್ನು ವಿಜ್ಞಾನ ಲೇಖನ ಬರೆಯೋದು ಹೇಗೆ ಅಂಥೇಳಿ ಹೊಸಬರಿಗೆ ವಿದ್ಯಾರ್ಥಿಗಳಿಗೆ ತಿಳಿಸೋಕೆ ಅಂಥೇಳಿ ಅವರು GT ನಾರಾಯಣ ರಾಯರು, ಆಡ್ಯ ನಡಕ ಕೃಷ್ಣ ಭಟ್ಟ ಇವರೆಲ್ಲ ಪ್ರತಿ ವರ್ಷ ಮಂಗಳೂರಲ್ಲಿ ಅಥವಾ ಮೈಸೂರಲ್ಲಿ, ಧಾರವಾಡದಲ್ಲಿ 3-4 ದಿವಸಗಳ ಕಮ್ಮಟ ನಡೆಸ್ತಾಯಿದ್ರು. ನಾನು ಅದಕ್ಕೆ ಹೋಗ್ತಿದ್ದೆ, ನನ್ನನ್ನು ಕರಿತಾಯಿದ್ರು ಉಪನ್ಯಾಸ ಕೊಡೋಕ್ಕೆ ಅಂಥೇಳಿ. ಅದು ನಾನು ಇವರ ಉಪನ್ಯಾಸವನ್ನು ಕೇಳೋಕ್ಕೆ ಅಂತಲೇ ಹೋಗ್ತಾಯಿದ್ದೆ. ಯಾಕಂದರೆ ಅವರು ವಿಜ್ಞಾನ ಕಲಿಸ್ತಾ ಇದ್ದರು ಅಥವಾ ಕನ್ನಡ ಕಲಿಸ್ತಾ ಇದ್ರು, ಅದು ಯಾವುದೂ ಗೊತ್ತಾಗ್ತಾ ಇರಲಿಲ್ಲ. ಎರಡರ ಮಧ್ಯೆನೂ ಕನ್ಫ್ಯೂಷನ್ ಆಗ್ತಾಯಿತ್ತು ನಮಗೆ. ಯಾಕಂದರೆ ಅವರು ನಮ್ಮಲ್ಲಿರುವ ಸಾಹಿತಿಗಳು ಅಲ್ಲಿ ಕೂತ್ಕೊಂಡು ಕೇಳಬಹುದಾದಂಥ ಅಪೂರ್ವವಾದ ವಿಜ್ಞಾನದ ವಿಷಯಗಳನ್ನ ಅವ್ರು ಹೇಳ್ತಾ ಇರ್ತಿದ್ರು. ಸಸ್ತನಿ ಅಂತ ಬರೆಯೋದು ತಪ್ಪು, ಯಾರು ಬರೆಸಿದ್ದಾರೆ ಅದನ್ನು, ಸ್ತನಿ ಅಂದ್ರೆ ಸಾಕು, ಅಲ್ಲಿ ಮತ್ತ್ಯಾಕೆ ಸೇರಿಸ್ತಿದ್ದೀರಾ ಅಂತ ಹೇಳಿದ್ರು. ಪಾವಿತ್ರ್ಯತೆ, ಪ್ರಾವೀಣ್ಯತೆ, ಪ್ರಾಧಾನ್ಯತೆ ಅಲ್ಲಿ ಯಾಕೆ ಬರಬೇಕು ಅಲ್ಲಿ ಅಂತ ಹೇಳೋದು. ಇಷ್ಟರ ಮಟ್ಟಿಗೆ ಭಾಳ ಶುದ್ಧವಾಗಿ, ನೀವು ಏನು ರೀ ಇದು ಕನ್ನಡನ ಇದು, ಅದು ಕರೆಯುತ್ತೆ
ನೀರಿನಲ್ಲಿ ಉಪ್ಪು ಹಾಕಿದ್ರು ಕರಗತ್ತೆ ಅಂತೀರ, ಕಬ್ಬಿಣನೂ ಕರಗತ್ತೆ ಅಂತೀರ. ಅದು ಕರಗದ, ಇದು ಕರಗದ, ವ್ಯತ್ಯಾಸ ಗೊತ್ತಿರಬೇಕ್ರಿ ನಿಮಗೆ ಅಂತ ಹೇಳ್ತಾಯಿದ್ರು. ಯಾವುದು ವಿಲೀನ ಆಗೋದು, ಯಾವುದು ಕರಗೋದು ಬೇರೆ ಅಂಥೇಳಿ ಅಷ್ಟು ಹೇಳ್ಕೊಂಡು ಅವರು ತುಂಬ ನನಗೆ ಅವ್ರಿಗೆ ಅನೇಕ ಬಾರಿ ಜಗಳ ಆಗ್ತಾಯಿತ್ತು. ನಾನು ಹೇಳಿದೆ, ಸಾರ್ ಚೆನ್ನಾಗಿ ಬರೀತೀರಿ, ಆದರೆ ನಿಮ್ಮದು ಓದಬೇಕಾದ್ರೆ ನಮಗೆ ಕನ್ನಡ ಗೊತ್ತಿರಬೇಕು, ಹಳೆಗನ್ನಡ ಗೊತ್ತಿರಬೇಕು, ಸಂಸ್ಕೃತ ಗೊತ್ತಿರಬೇಕು. ಅಷ್ಟೆಲ್ಲ ಗೊತ್ತಿದ್ರೆ ಮಾತ್ರ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅವ್ರದ್ದು ವಾಕ್ಯ ಹೇಗಿರ್ತಿತ್ತು ಅಂದರೆ, ಅನನ್ವೇಷಿತ ಶೃಂಗಕ್ಕೆ ಸಿದ್ಧ ಮಾರ್ಗವಿಲ್ಲ ಅಂತೇಳಿ ಒಂದಾರು ಕನ್ನಡ ಪದ ಇದೆಯೇನ್ರಿ ಅದರಲ್ಲಿ ಅಂತ ನಾನು ಕೇಳ್ತಾ ಇರ್ತಿದ್ದೆ. ಅದು ಆಗಲ್ಲ, ಅದು ನಿಮಗೆ ಶಿಸ್ತು ಇರಬೇಕು. ಅದೇನು ವಿಜ್ಞಾನ ಬರವಣಿಗೆ ಅಂತ ಸುಲಭಕ್ಕೆ ಬಂದ್ಬಿಡೋದು. ಅದು ಸಂಗೀತ ಸುಲಭಕ್ಕೆ ಬರುತ್ತಾ, ಕಲೆ ಸುಲಭಕ್ಕೆ ಬರುತ್ತಾ? ಶ್ರಮ ಪಡಬೇಕು. ಅದಕ್ಕಾಗಿ ನೀವು ಹೋರಾಟ ಮಾಡಬೇಕು, ಸಮಯ ವಿನಿಯೋಗ ಮಾಡಬೇಕು. ಯಾವುದ್ಯಾವುದೋ ಪದಗಳನ್ನು ತಂದು ಹಾಕೋದಲ್ಲ, ಅತ್ಯಂತ ಶುದ್ಧವಾದ ಪದ ಮಾತ್ರ ಇರಬೇಕು. ಏನು ಅದು ಸುಮ್ಮನೆ ಭೂಮಿಯು ಸೂರ್ಯನನ್ನು ಪ್ರದಕ್ಷಿಣೆ ಹಾಕುತ್ತದೆ. ಪ್ರದಕ್ಷಿಣೆ ಹಾಕೋಕ್ಕದೇನು ಸೂರ್ಯ ಅಂದರೆ ದೇವಸ್ಥಾನನ ಅಂತ ಕೇಳ್ತಾಯಿದ್ರು ಅವರು. ಪರಿಭ್ರಮಣವಾಗುತ್ತದೆ ಅಂತ ಹೇಳಬೇಕು, ಪರಿಭ್ರಮಿಸುತ್ತದೆ ಅಂತ ಹೇಳಬೇಕು. ಶಿಸ್ತು ಇರಬೇಕು. ಆ ಶಿಸ್ತು ಎಷ್ಟರ ಮಟ್ಟಿಗೆ ಆಗ್ತಿತ್ತು ಅಂದರೆ, ಅವರು ಬ್ಲ್ಯಾಕ್ ಹೋಲ್ಗೆ ಕೃಷ್ಣ ವಿವರಗಳು ಅಂತ ಬರೀತಿದ್ರು. ಅದೇ ಸಾರ್, ಕೃಷ್ಣ ಅಂದರೆ ಅದು ಕೊಳಲು, ನವಿಲುಗರಿ ಎಲ್ಲ ಇರಬೇಕು. ಸ್ವಲ್ಪ ಗೊತ್ತಿದ್ದವರು ಕೃಷ್ಣ ಅಂದರೆ ಕಪ್ಪು ಅಂತ ಗೊತ್ತಾಗತ್ತೆ. ಆದರೆ ಕೃಷ್ಣ ವಿವರ ಅಂದರೆ ಏನು ರೀ ಅದು ಅಂತ ಕೇಳಿದ್ರೆ, ಇಲ್ಲ ಜಪ್ ಅಂದರೆ ವಿವರ ಅಂದರೆ ರಂಧ್ರ ಅಂದರೆ ಅದು ಬಾವಿಯಲ್ಲ, ಹೋಲಲ್ಲ, ಅದು ವಿಶೇಷವಾದ ರಂಧ್ರ. ಅದಕ್ಕೆ ವಿವರ ಅಂತಲೇ ಹಾಕಬೇಕು ಅಂತ. ಕೊನೆಯವರೆಗೂ ಜಪ್ ಅಂತ ಅವರು ನವಕರ್ನಾಟಕ ಪ್ರಕಾಶನದ ಪದ ವಿವರಣ ಕೋಶ ಅಂತ ಒಂದು ಮಹಾನ್ ಅದ್ಭುತ 5 ವರ್ಷಗಳ ಸಾಧನೆಯಿಂದ ಒಂದು ನಿಘಂಟಲ್ಲ, ಅದು ಪದ ವಿವರಣ ಕೋಶ. ಅಲ್ಲಿ ಕೊನೆಗೂ ಅದು ಇನ್ನೂ 8 ಮಂದಿ ಅದಕ್ಕೆ ಸಹ ಸಂಪಾದಕರಿದ್ದರು. ಅವರೆಲ್ಲ ವಿರೋಧ ಮಾಡ್ತಾಯಿದ್ರು ಕೃಷ್ಣ ವಿವರ. ಅದು ಎಷ್ಟು ಕರೆಕ್ಟಾಗಿ ಕನ್ವಿನ್ಸ್ ಮಾಡಿ ಈಗಲೂ ಕೂಡ 86ನೇ ಪುಟದಲ್ಲಿ ಕೃಷ್ಣ ವಿವರ ಅಂತಲೇ ಇದೆ. ಅದು ಚಿಕ್ಕದಾಗಿ ಅದ್ರ ಪಕ್ಕದಲ್ಲಿ ಕಪ್ಪು ಕುಳಿ ಅಂತಲೂ ಇದೆ. ಅದು ಅಷ್ಟರ ಮಟ್ಟಿಗೆ ಅವರು ಗಟ್ಟಿಯಾಗಿ ಹಿಡ್ಕೊಳ್ಳೋರು. ಅಂದರೆ ಭಾಷೆ ಹೇಗೆ ನಾವು ಏನು ರೀ ಸರ್ಕಸ್ ಒಂದು ದಿವಸ ದಿನ ಬೆಳಗ್ಗೆನೂ ಸರ್ಕಸ್ ಕಲಿಯೋಕ್ಕಾಗತ್ತಾ? ಶ್ರಮ ಪಡಬಾರ್ದು ಅದಕ್ಕೆ ಅಂತ ಕೇಳ್ತಾಯಿದ್ರು. ಅಷ್ಟರ ಮಟ್ಟಿಗೆ ನಾವು ವಿಜ್ಞಾನ ಅತ್ಯಂತ ಶಿಸ್ತುಬದ್ಧವಾಗಿರಬೇಕು ಅಂತ ಹೇಳ್ತಾಯಿದ್ರು. ಇವರು ಎಷ್ಟು ಶಿಸ್ತುಬದ್ಧ ಅಂದರೆ, ಒಂದು ತಮಾಷೆ ಕಥೆ ಹೇಳ್ತೀನಿ. ಇವರು ಸರ್ ಸಿ ವಿ ರಾಮನ್ ನೇರವಾಗಿ ಇಂಟರ್ವ್ಯೂ ಮಾಡಬೇಕು ಅಂತೇಳಿ ಹೋಗ್ಬಿಟ್ರು. ಹೋಗಿ ಚೀಟಿ ಕಳಿಸಿದ್ರು, ಏನೋ ಗೊತ್ತಿಲ್ಲ, ಹೋದರು. ಅಂತೂ ಇಂಟರ್ವ್ಯೂ ಟೈಮ್ ಸಿಕ್ತು. ಅಲ್ಲಿ ಹೋಗಿ ಹೂ ಆರ್ ಯು ಅಂತ ಅವ್ರು ಕೇಳಿದ್ರು. ಇವರು ಐ ಆಮ್ ಎ ಮ್ಯಾಥಮೆಟಿಕ್ಸ್ ಟೀಚರ್. ಮ್ಯಾಥಮೆಟಿಕ್ಸ್? ಹೌ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಸಿ ವಿ ರಾಮನ್ ಎಫೆಕ್ಟ್? ಐ ಕಾಂಟ್ ಎಕ್ಸ್ಪ್ಲೇನ್, ಐ ಕಾಂಟ್ ವೇಸ್ಟ್ ಮೈ ಟೈಮ್ ಆನ್ ಯು ಅಂತ. ಗೆಟ್ ಔಟ್ ಅಂದರು. ಇವರು ಮತ್ತಿನ್ನೇನೋ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋದರು. ನೋ 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 ಯು ಹ್ಯಾವ್ ನೋ ರೈಟ್ ಟು ವೇಸ್ಟ್ ಮೈ ಟೈಮ್, ಗೆಟ್ ಔಟ್ ಅಂತ ಹೇಳಿ. ಬಾಪ್ರೆ, ಅದು NCC ಭಾಷೆಯಲ್ಲಾದರೆ ಮಾರ್ಚಿಂಗ್ ಆರ್ಡರ್ ಕೊಟ್ಟರಂತೆ. ಎಷ್ಟು ಮುಖಭಂಗ. ಅದು ನನಗಿದು ಹೇಗೆ ಗೊತ್ತಾಯ್ತು ಹೇಳಿ? ಯಾಕಂದರೆ GT ಅಂತ ತಾವೇ ಬರ್ಕೊಂಡಿದ್ದಾರೆ. ಅದನ್ನು ಯಾಕೆ ಬರ್ಕೊಂಡ್ರು ಗೊತ್ತಾ? ಇವರು ವಾಪಸ್ ಬಂದು ಮನೆಗೆ ಬಂದು ನ್ಯೂಟನ್ನ ಪ್ರಿನ್ಸಿಪಿಯ ಓಪನ್ ಮಾಡಿ, ಸ್ಪೆಕ್ಟ್ರಮ್ ಅಂದರೆ ಏನು ಅಂತ ನೋಡಿಕೊಂಡು, ಲೈಟ್ ಸ್ಕ್ಯಾಟ್ರಿಂಗ್ ಏನಾಗುತ್ತೆ ಅಂತ ನೋಡಿ, ಕೊನೆಗೆ ರಾಮನ್ ಅವರ ಒರಿಜಿನಲ್ ರಿಸರ್ಚ್ ಪೇಪರ್ ತರಿಸ್ಕೊಂಡು ಪ್ರತಿಯೊಂದನ್ನು ಲಿಸ್ಟ್ ಮಾಡಿಕೊಂಡು ಮ್ಯಾಥಮೆಟಿಕ್ಸ್ ಫಾರ್ಮುಲಾದಿಂದ ಹಿಡ್ಕೊಂಡು ಕಂಪ್ಲೀಟಾಗಿ ಬರೆದು ಫೈಲ್ಗಳನ್ನು ಮಾಡಿ, ಆ ಫೈಲನ್ನು ಸಿ ವಿ ರಾಮನ್ಗೆ ಪೋಸ್ಟ್ ಮಾಡಿದ್ರು ಅದನ್ನು. ಆಮೇಲೆ ಸಿ ವಿ ರಾಮನ್ ಖುಷಿಯಿಂದ ನೋ ಯು ಕ್ಯಾನ್ ಕಮ್ ಹಿಯರ್ ಅಂತ ಹೇಳಿದ್ರು. ಎಷ್ಟು ಜನಕ್ಕೆ ಇರತ್ತೆ ರೀ ಆ ರೀತಿ ಅಲ್ಲಿ ಹೋಗಿ ಆಮೇಲೆ ಇಂಟರ್ವ್ಯೂ ಮಾಡಿ ಅದನ್ನು ಪುಸ್ತಕ ರೂಪದಲ್ಲಿ ತಂದರು. ಆ ರೀತಿಯ ಛಲ, ಆ ರೀತಿಯ ಶ್ರಮ. ಅದಕ್ಕೆ ಅವರು, ನಾನು ಆಗಲೇ ಹೇಳ್ದಂಗೆ, ಮಂಕುತಿಮ್ಮನ ಕಗ್ಗದ ಮಾದರಿಯಲ್ಲಿ ಅವರು ಅತ್ರಿಸೂನು ಅಂತೇಳಿ ಬರೀತಿದ್ರು. 4 ಸಾಲುಗಳು, ಒಂದೊಂದು ಸ್ಟ್ಯಾಂಜ. ಅನೇಕ ಮಂದಿಗೆ ಪೋಸ್ಟ್ ಕಾರ್ಡ್ನಲ್ಲಿ ಬರೀತಾಯಿದ್ರು. ಪೋಸ್ಟ್ ಕಾರ್ಡ್ ಮುಗಿದ ಮೇಲೆ ಆ ಒಂದು ಹಿಂಬದಿಯಲ್ಲಿ ಇಷ್ಟು ಜಾಗದಲ್ಲಿ ಅವರು ಅದೊಂದು ಕವನ ಬರೀತಿದ್ರು. ಅವರು ತಮ್ಮ ಬಗ್ಗೆನೂ ಒಂಚೂರು ಬರ್ಕೊಂಡಿದ್ದಾರೆ. ಕೆಲಸವನ್ನು ಮಾಡುತ್ತಾ ಸಂತೋಷ ತಳೆವಾತ, ಸುಲಭ ದಾರಿಯ ತೊರೆದು
ನವಮಾರ್ಗ ತುಳಿವಾತ, ಗೆಲುವು ಸೋಲುಗಳನ್ನು ಲೆಕ್ಕಿಸದೆ ದುಡಿವಾತ, ತಿಳಿಯೋ ಜೀವನ್ಮುಕ್ತ ಸಂತೃಪ್ತ ಅರ್ಥಿಸೋನು. ಎಷ್ಟು ಅಂದರೆ ತಾನು ಎಷ್ಟು ಯಾರಾದರೂ ಕೂಡ ಕೆಲಸದಲ್ಲಿ ಮುಳ್ಕೊಂಡಿದ್ದರೆ ಅದರಲ್ಲೇ ಸಂತೋಷ ಪಡ್ತಾಯಿದ್ರೆ ಅದು ರಿಯಲ್ ಲೈಫ್ ಅಂಥೇಳಿ ಅವ್ರು ಹೇಳೋದು. ಸಂಗೀತವೆನ್ನುಸಿರು, ಸಾಹಿತ್ಯವೆನ್ನೊಡಲು, ವಿಜ್ಞಾನವೆನ್ನಶನ ಅಂಥೇಳಿ ಅವರು ಒಂದು ಕಡೆ ಬರ್ಕೊಂಡಿದ್ದಾರೆ. ಅವ್ರದ್ದು ಅತ್ಯಂತ ಮಹತ್ವದ ಕೊಡುಗೆ ಅಂದರೆ ವೈಜ್ಞಾನಿಕ ಮನೋಭಾವದ ಬಗ್ಗೆ ಅವರು ಬರೆದ ಲೇಖನಗಳು, ಅದು ಪುಸ್ತಕ ಕೂಡ ಪ್ರಕಟ ಆಗಿದೆ. ತುಂಬ ಸೊಗಸಾಗಿ ಅತ್ಯಂತ ತಳಹದಿಯ ದಾರ್ಶನಿಕ ತತ್ವ ಇಟ್ಕೊಂಡು ಅವರು ವೈಜ್ಞಾನಿಕ ಮನೋಧರ್ಮವನ್ನು ಹೇಳ್ತಾರೆ. ಏನಂದರೆ ನಮಗೆ ಅಂದರೆ ನಮ್ಮೆಲ್ಲರಿಗೂ 3 ರೀತಿಯ ಪ್ರಭಾವ ಇರುತ್ತೆ ನಮ್ಮ ಮೇಲೆ. ಒಂದು ಪ್ರಭುತ್ವದ ಪ್ರಭಾವ, ಇನ್ನೊಂದು ಧರ್ಮದ ಪ್ರಭಾವ, ಮೂರನೇದು ವಿಜ್ಞಾನದ ಪ್ರಭಾವ ಅಂತ. ಭಾಳ ಬೇಸಿಕ್ ಲೆವೆಲ್. ಪ್ರಭುತ್ವ ಅಂದರೆ ನಾಟ್ ನೆಸರಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸು ಅಥವಾ ಬ್ಯೂರೋಕ್ರಟ್ಸು ಅಥವಾ ಮಿನಿಸ್ಟರ್ಸು, ಪ್ರೆಸಿಡೆಂಟು, ಅದು ನಾಟ್ ನೆಸೆಸರಿ ದ್ಯಾಟ್. ನಾವು ಚಿಕ್ಕವರಾಗಿದ್ದಾಗ ಅಪ್ಪ ಅಮ್ಮ ಹೇಳ್ದಂಗೆ ಕೇಳಬೇಕು, ಅವ್ರ ಪ್ರಭುತ್ವ ಆಗಿರ್ತದೆ. ಅಭಯ ಮಟ್ಟಿಗೆ ಅಜ್ಜ ಕೂಡ ಪ್ರಭುತ್ವನೇ ಆಗಿದ್ದರು. ಆಮೇಲೆ ಸ್ಕೂಲಿಗೆ ಬಂದರೆ ಮೇಷ್ಟ್ರು ಪ್ರಭುತ್ವ ಆಗ್ತಾರೆ, ಹೆಡ್ ಮಾಸ್ಟರ್ ಆಗ್ತಾರೆ, ಆಮೇಲೆ ಪ್ರಿನ್ಸಿಪಲ್ ಪ್ರಭುಗಳಾಗ್ತಾರೆ. ಜಾಬಿಗೆ ಬಂದರೆ ಬಾಸ್ಗಳು ಪ್ರಭುತ್ವ, ಅವ್ರ ಪ್ರಭುತ್ವ. ಮನೆಯೊಳಗಿರೋ ಬಾಸ್ಗಳು ಕೂಡ ಪ್ರಭುತ್ವ ಚಲಾಯಿಸ್ತಾರೆ. ಸೊ ಇಡೀ ಲೈಫ್ ಲಾಂಗ್ ಒಬ್ಬರ ಪ್ರಭುತ್ವ ಇದ್ದೇ ಇರುತ್ತೆ. ಇನ್ನೊಂದು ಪ್ರಭುತ್ವ ಅಂದರೆ ಈ ಧಾರ್ಮಿಕ ಪ್ರಭುತ್ವ. ಅದನ್ನು ಎಸ್ಕೇಪ್ ಆಗೋದು ಭಾಳ ಕಷ್ಟ. ತುಂಬ ಅಪರೂಪಕ್ಕೆ ಕೆಲವರು ಮಾತ್ರ ಎಸ್ಕೇಪ್ ಆಗುತ್ತಾರೆ. ಆದರೆ ಈ 3ನೇ ಪ್ರಭುತ್ವ ಇದೆಯಲ್ಲ, ಅದು ವಿಜ್ಞಾನದ ಪ್ರಭುತ್ವ. ಎಷ್ಟು ಸಂಕೀರ್ಣ ಆಗಿಬಿಟ್ಟಿದೆ ಅಂದರೆ ಈ ಪ್ರಭುತ್ವ, ರಾಜಪ್ರಭುತ್ವ ಅಂತ ಏನಿದೆಯಲ್ಲ, ಅದು ಕ್ರಮೇಣ ಧರ್ಮವನ್ನು ತನ್ನ ಅಡಿಯಾಳನ್ನಾಗಿ ಮಾಡಿಕೊಂಡು ಅವೆರಡರ ಮೂಲಕ ವಿಜ್ಞಾನವನ್ನು ಕೂಡ ಹೇಗೆ ಅದು ತನ್ನ ಮುಷ್ಟಿಯಲ್ಲೇ ತಗೊಳುತ್ತೆ, ಆಟ ಆಡಿಸುತ್ತೆ ಅಂದರೆ ಅದ್ರ ಬಗ್ಗೆ ಅವರು ಸಾಕಷ್ಟು ದಿನನಿತ್ಯದ ಉದಾಹರಣೆಗಳನ್ನು ಕೊಡ್ತಾನೆ ಹೇಗೆ ನಾವು ಇದರಿಂದ ಮುಕ್ತ ಆಗಬೇಕು, ಧರ್ಮದಿಂದ ಮುಕ್ತ ಆಗೋಣ, ನಾವು ಮಾನಸಿಕವಾಗಿ ಸ್ವತಂತ್ರ ಚಿಂತನೆ ಮಾಡೋದ್ರ ಮೂಲಕ, ಪ್ರಶ್ನೆಗಳನ್ನು ಕೇಳೋ ಮೂಲಕ ನಾವು ಈ ವಿಜ್ಞಾನ ಯುಗವನ್ನು ನಮ್ಮದನ್ನಾಗಿ ಮಾಡ್ಕೊಳ್ಳೋಣ. ವಿಜ್ಞಾನ ಅಂದರೆ ಇಟ್ ಇಸ್ ನೇಚರ್. ನೇಚರ್ ಅಂದರೆ ಕೇವಲ ಕಾಡು ಮೇಡು ಅಥವಾ ಅಭಯಾರಣ್ಯ ಅಷ್ಟೇ ಅಲ್ಲ. ನೇಚರ್ ಅಂದರೆ ತಾರೆಗಳು ಬಂತು, ಅದರಲ್ಲಿ ಗ್ರಹ, ಸೂರ್ಯ, ಇಡೀ ಬ್ರಹ್ಮಾಂಡದ ಎಲ್ಲ ತತ್ವಗಳು ಅಡಕವಾಗಿರುವಂಥ ಒಂದು ಸತ್ಯ ಅಂದರೆ ವಿಜ್ಞಾನ ಮಾತ್ರ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು, ಮೂಢನಂಬಿಕೆಗೆ ಬಲಿಯಾಗಬಾರ್ದು ಅಂತೇಳಿ. ಚತುರ್ಮುಖ ಬ್ರಹ್ಮ ಅಂತ ನಾನು ಅವ್ರನ್ನ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಸ್ವಲ್ಪ ತಪ್ಪಿದೆ ನಾನು ಅಲ್ಲಿ. ಅವರು ಈ ಬ್ರಹ್ಮ ವಿಷ್ಣು ಮಹೇಶ್ವರ ದೇವರು ದಿಂಡ್ರು ಅದು ಯಾವುದೂ ಒಪ್ತಾ ಇರಲಿಲ್ಲ ಅಲ್ಲ, ಗ್ರಹ ಅದು ಯಾವುದು. ಸೊ ಚತುರ್ಮುಖ ಅಂತ ನೀವು ತಿದ್ದುಪಡಿ ಮಾಡ್ಕೋಬೋದು, ಹಾಗೆ ಇಟ್ಸ್ ಓಕೆ. ಈಗ ಈ ಧಾರ್ಮಿಕ ನಂಬಿಕೆಗಳು ಇತ್ತೀಚಿನ ವರ್ಷಗಳಲ್ಲಿ ಎಷ್ಟು ಗಾಢವಾಗಿ ಹೆಚ್ಚಾಗ್ತಾ ಇದ್ದಾವೆ. ಇದು ಭಾಳ ವಿಚಿತ್ರ. ಒಂದು ಕಡೆ ನಾವು ಚಂದ್ರನ ಹತ್ರ ಹೋಗೋಕ್ಕೆ ಅಂತ ತಯಾರಿ ಮಾಡ್ತಾ ಇರ್ತೀವಿ, ಇನ್ನೊಂದು ಕಡೆ ಮನೇಲಿ ನೋಡಿದ್ರೆ ನಾಡು ಚಂದ್ರಗ್ರಹಣ ಅಂತೆ, ಆದ್ದರಿಂದ ಇಂಥ ತಯಾರಿ ಇಂಥ ದೇವಸ್ಥಾನಕ್ಕೂ. ಆ ಚಂದ್ರಗ್ರಹಣ ಎಲ್ಲಿ ನಡೆಯೋದು? ಎಲ್ಲ ಇಂಡೋನೇಷ್ಯಾದಲ್ಲಿ ನಡೆಯುತ್ತೆ, ಕಾಣೋದು ಇಲ್ಲ ಅಲ್ಲಿ, ಅಥವಾ ಲ್ಯಾಟಿನ್ ಅಮೇರಿಕಾದಲ್ಲಿ ನಡೆಯುತ್ತೆ. ಆದರೂ ಚಂದ್ರಗ್ರಹಣ ಆಯಿತು ಅಂಥೇಳಿ ಇಡೀ ಸಂಪು ನೀರೆಲ್ಲ ಖಾಲಿ ಮಾಡಿ, ಮನೆಯೆಲ್ಲ ವಾಶ್ ಮಾಡಿ, ಅಯ್ಯೋ ಅಷ್ಟರ ಮಟ್ಟಿಗೆ ನಮ್ಮ ಈ ಮಾಧ್ಯಮಗಳು ಜನರ ಮನಸ್ಸನ್ನು ಸೆರೆ ಹಿಡಿದು ಅಡಿಯಾಳನ್ನಾಗಿ ಮಾಡಿಬಿಟ್ಟಿದ್ದಾವೆ ಅಲ್ವಾ. ಮಾಧ್ಯಮಗಳು ಅಂದರೆ ನಾವು ಅದಕ್ಕೆಲ್ಲ ಉದಾಹರಣೆ ಹೆಚ್ಚಾಗಿ ಹೇಳಬೇಕಾಗಿಲ್ಲ. ನಾವು ಮುಖ್ಯವಾಗಿ 5 ಹೇಳ್ತೀವಿ, ABCDE ಅಂತ. ಎ ಅಂದರೆ ಅಸ್ಟ್ರಾಲಜಿ, ಬಿ ಅಂದರೆ ಬಾಲಿವುಡ್, ಸಿ ಅಂದರೆ ಕ್ರಿಕೆಟ್, ಡಿ ಅಂದರೆ ಡಿವೋಷನ್, ಇ ಅಂದರೆ ಎಂಟರ್ಟೈನ್ಮೆಂಟ್. ಎಂಟರ್ಟೈನ್ಮೆಂಟ್ ಅಂದರೆ ಅದ್ರಲ್ಲಿ ಪಾಲಿಟಿಕ್ಸು ಬರುತ್ತೆ, ಕೊಲೆನೂ ಬರುತ್ತೆ, ಅಪರಾಧನೂ ಬರುತ್ತೆ, ಎಲ್ಲದೂ ಎವ್ರಿಥಿಂಗ್ ಹ್ಯಾಸ್ ಬಿಕಮ್ ಎಂಟರ್ಟೈನಿಂಗ್ ಥಿಂಗ್ಸ್ ಅಲ್ವಾ. ಈ 5 ಬಿಟ್ಟರೆ ನಮಗೆ ಬದುಕಿನ ವಾಸ್ತವಗಳನ್ನು, ನಿಸರ್ಗದ ವಾಸ್ತವಗಳನ್ನು ಹೇಳಬಹುದಾದಂಥ ಯಾವ ಮಾಧ್ಯಮಗಳು ನಮಗೆ ಇರಲಿಲ್ಲ. ಎಲ್ಲ ಮಾಧ್ಯಮಗಳು ದುರ್ಬಲ ಆಗ್ತಾ ಇದ್ದಾವೆ. ಅದು ಎಷ್ಟರ ಮಟ್ಟಿಗೆ ಅಂತ ನಾನು ಮತ್ತೆ ಹೇಳಬೇಕಾಗಿಲ್ಲ. ಪ್ರಧಾನಿಯವರು ಶ್ರೀ ಗಣೇಶನನ್ನು ಯಾರಿಗೆ ಪ್ಲಾಸ್ಟಿಕ್ ಸರ್ಜರಿ ಆಗಲೇ ಇತ್ತು ಅಂತ ಹೇಳ್ತಾಯಿದ್ರು. ಇನ್ನೊಬ್ಬ ವಿಜ್ಞಾನಿ ಹೇಳ್ತಾ ಇದ್ದ
ಕುಂತಿ ಅಲ್ಲ ಗಾಂಧಾರಿ ಟೆಸ್ಟ್ ಟ್ಯೂಬ್ ಬೇಬಿಗಳ ಫಸ್ಟ್ ಮಾಡ್ತಾಯಿದ್ರು ಅಂತ. ಪುಷ್ಪಕ ವಿಮಾನ ಆಗಿನ ಕಾಲದಲ್ಲೇ ಇತ್ತು ಅಂತ ಹೇಳಿದ್ರು. ಯಾವುದೋ ಭೃಗು ಋಷಿನೋ ಯಾರೋ ಒಬ್ಬರು ಮಾಡಿದ್ದಾರೆ. ಸಂಸ್ಕೃತ ಶ್ಲೋಕ ಎಲ್ಲ ಹೇಳ್ಬಿಡ್ತಾರೆ ಅದ್ರ ಬಗ್ಗೆ. ಅಂಥ ಒಂದು ವಿಶಿಷ್ಟವಾದ ಸನ್ನಿವೇಶದಲ್ಲಿ ನಾವು ತುಂಬ ಉದಾಹರಣೆಗಳನ್ನು ಕೊಡ್ತಾ ಹೇಳ್ಬೋದು. ಅದು ನಾನು ಸ್ವಲ್ಪ ಸಿಸ್ಟಮೆಟಿಕ್ ಆಗಿರೋಣ ಅಂದರೆ ಒಂದು 4, 5, 6, 7 ಉದಾಹರಣೆ ಕೊಡ್ತೀನಿ ಚಿಕ್ಕದಾಗಿ. ಹೇಗೆ ಅದು ಸಾಮಾನ್ಯರಲ್ಲ, ನಮ್ಮನ್ನು ಆಳುವವರು, ಚಿಂತಕರು, ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರು ಕೂಡ ಹೇಗೆ ವಿಜ್ಞಾನದ ಹೆಸರಿನಲ್ಲಿ ಮೂಢನಂಬಿಕೆಗಳನ್ನು ಪ್ರಸಾರ ಮಾಡ್ತಾರೆ ಅಂತ. 2016ರಲ್ಲಿ ರಾಜಸ್ಥಾನದ ಹೈಕೋರ್ಟ್ನಲ್ಲಿ ಮಹೇಶ್ ಚಂದ್ರ ಶರ್ಮಾ ಅವ್ರು ಹೇಳಿದ್ದೇನು ಗೊತ್ತಾ, ಈ ನವಿಲು, ಹೆಣ್ಣು ನವಿಲು ಹೇಗೆ ಮೊಟ್ಟೆ ಇಡುತ್ತೆ ಗೊತ್ತಾ, ಗಂಡು ನವಿಲಿನ ಕಣ್ಣೀರನ್ನು ನೆಕ್ಕಿ ನೆಕ್ಕಿ ಮೊಟ್ಟೆ ಇಡುತ್ತದೆ ಅಂತ. ಆಮೇಲೆ 2017ರಲ್ಲಿ ಹೈದರಾಬಾದಿನ ಗಾಂಧಿ ಆಸ್ಪತ್ರೆಯಲ್ಲಿ, ಭಾಳ ಫೇಮಸ್ ಆಸ್ಪತ್ರೆ, ಆದರೆ ಅಲ್ಲಿ ಬಾಣಂತಿ ಮರಣ, ಶಿಶು ಮರಣ ತುಂಬ ಜಾಸ್ತಿ ಆಗ್ತಾಯಿದೆ ಅಂತ ಅದೇ ಆಸ್ಪತ್ರೆಯ ಮಧ್ಯದ ಜಾಗದಲ್ಲಿ ಮಹಾಮೃತ್ಯುಂಜಯ ಹೋಮವನ್ನು ಮಾಡಿದರು ಎಲ್ಲ ಡಾಕ್ಟರ್ಸ್ಗಳು ಸೇರಿಕೊಂಡು. ಅಲ್ಲಿ ಇನ್ನು 2018ರಲ್ಲಿ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವ ಸತ್ಯಪಾಲ್ ಸಿಂಗ್ ನಾನು ಡಾರ್ವಿನ್ ವಾದವೇ ಸುಳ್ಳು, ಡಾರ್ವಿನ್ ಸಿದ್ಧಾಂತನೇ ಸುಳ್ಳು. ಯಾಕೆಂದರೆ ನಾನು ನೋಡಿಲ್ಲ, ಕೋತಿಯಿಂದ ಮನುಷ್ಯ ಹುಟ್ಟಿದ್ದು ನಾನು ನೋಡಿಲ್ಲ, ನನ್ನ ಅಜ್ಜನೂ ನೋಡಿಲ್ಲ, ಮುತ್ತಜ್ಜನೂ ನೋಡಿಲ್ಲ, ಯಾರೂ ನೋಡಿಲ್ಲ. ಆದ್ದರಿಂದ ಇದನ್ನು ಡಾರ್ವಿನ್ ವಾದವನ್ನು ಪಠ್ಯಪುಸ್ತಕದಿಂದ ತೆಗೆದು ಹಾಕಬೇಕು ಅಂಥೇಳಿ ಶಿಕ್ಷಣ ಸಚಿವ ಹೇಳಿದ್ದಾರೆ. ಹಾಗಿದ್ರೆ ಮನುಷ್ಯರು ಎಲ್ಲಿಂದ ಬಂದರು ಅಂತೇಳಿದ್ರೆ, ಮನುಷ್ಯರು ಋಷಿಮುನಿಗಳ ಮೂಲಕ ಬಂದರು. ಸರಿ, ಅದಕ್ಕೆ ಕೆಲವೊಂದು ಎವಿಡೆನ್ಸೆಲ್ಲ ಈಗ ಕಾಣ್ತಾ ಇದ್ದಾವೆ. ಋಷಿಮುನಿಗಳು ಮಠಾಧೀಶರೆಲ್ಲ ಏನೇನು ಮಾಡ್ತಾ ಇದ್ದಾರೆ ಅಂಥೇಳಿ. ಆದರೆ ಮನುಷ್ಯರನ್ನ ಅಷ್ಟೆಲ್ಲ ಮಾಡಿರಲಿಲ್ಲ. ಎನಿವೆ, ಇನ್ನೊಂದು ನಾಗ್ಪುರದಲ್ಲಿ 2019ನಲ್ಲಿ ಅಲ್ಲಿ ಗೌ ವಿಜ್ಞಾನ ಕೇಂದ್ರ ಅಂತಲೇ ಒಂದಿದೆ. ಅವರು ಸೈಂಟಿಫಿಕ್ ಪೇಪರ್ ಪಬ್ಲಿಷ್ ಮಾಡಿಬಿಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಗೋಮೂತ್ರ ಕುಡಿದ್ರೆ ಕ್ಯಾನ್ಸರ್ ವಾಸಿ ಆಗುತ್ತದೆ ಅಂತೇಳಿ. ಅದು ಎಷ್ಟು ವ್ಯಾಪಕ ಆಗಿತ್ತು ಅಂದರೆ ನಿಮ್ಗೆ ಗೊತ್ತಲ್ಲ, ಕೊರೋನಾ ಕಾಲದಲ್ಲಿ ಏನೇನೆಲ್ಲ. ಇವತ್ತು ಇಡೀ ದೇಶದಲ್ಲಿ 30 ವಿಜ್ಞಾನ ಕೇಂದ್ರಗಳಲ್ಲಿ ಗೋಮೂತ್ರ ಮತ್ತು ಗೋಮಯದ ಬಗ್ಗೆ ಸಂಶೋಧನೆ ನಡೀತಾ ಇದೆ. ತಮಾಷೆ ಏನು ಗೊತ್ತಾ, ಅಷ್ಟು 30ರಲ್ಲಿ ಒಬ್ಬರು ಕೂಡ ಗೋಮೂತ್ರಕ್ಕೂ, ಎತ್ತಿನ ಮೂತ್ರಕ್ಕೂ, ಎಮ್ಮೆ ಮೂತ್ರಕ್ಕೂ, ಕೋಣನ ಮೂತ್ರಕ್ಕೂ ವ್ಯತ್ಯಾಸ ಏನಾದರೂ ಇದೆ ಅಂತ ಯಾರೂ ನೋಡಿಲ್ಲ. ಬರೀ ಗೋಮೂತ್ರ ಮಾತ್ರ ಫೋಕಸ್ ಮಾಡ್ತಾ ಇದ್ದಾರೆ. ಆಮೇಲೆ ಹಸುವಿನ ಮುಖದಿಂದ ಏನೋ ಆಮ್ಲಜನಕ ಬರುತ್ತೆ ಅಂತ ಹೊರಗಡೆ ಬರ್ತಾರೆ. ಮುಖದಿಂದ ಬಿಡ್ರಪ್ಪ, ಈ ಗ್ಯಾಸ್ ಪ್ರಾಬ್ಲಮ್ ತುಂಬ ಆಗ್ತಾಯಿದೆ, ಹಿಂಬದಿಯಿಂದ ಏನು ಬರ್ತಾಯಿದೆ ಅದನ್ನು ನೀವು ಯೂಸ್ ಮಾಡಿ, ಇಟ್ ವಿಲ್ ಸಾಲ್ವ್ ಸೋ ಮಚ್ ಆಫ್ ಎನರ್ಜಿ ಪ್ರಾಬ್ಲಮ್ ಅಂತ ಹೇಳಿದ್ರೆ ಅದು ಬೇಕಾಗಿಲ್ಲ, ಮುಂದೆ ಏನು ಬರುತ್ತೆ ಅದು ಬರ್ತದೆ ಅಂಥದ್ದೆಲ್ಲ ಇಟ್ಕೊಂಡು. ಇನ್ನೊಬ್ಬರು ಕೋವಿಡ್ ಕತೆ ಅಂತೂ ಹೇಳಬೇಕಾಗೇ ಇಲ್ಲ. ಅವರು ಜಾಗಟೆ ಬಡೀರಿ, ಹೋಮ ಮಾಡಿ ಅಂತ ಗಂಟೆ ಮಾಡಿಸಿ, ಅದೆಲ್ಲ ಅತ್ಯಂತ ವಿಕ್ಷಿಪ್ತ ಕಾಲ. ವಿಜ್ಞಾನದ ಉಲ್ಟಾ ಕ್ರಾಂತಿ ಯಾವಾಗಾರು ಆಗಿದೆ ಅಂದರೆ ಅದು ಕೋವಿಡ್ ಪೀರಿಯಡ್ನಲ್ಲಾಯಿತು. ಮೈಸೂರಿಗೆ ಬರೋದಾದರೆ ಅಲ್ಲಿ ಒಬ್ಬರು ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಅಂತಿದ್ದಾರೆ, ದತ್ತಪೀಠ ಏನೋ ಒಂದಿದೆ. ಅವ್ರದ್ದು ವೆಬ್ಸೈಟ್ನಲ್ಲಿ ವೇದಾಂತದ ಬಗ್ಗೆ ಅವರು ಏನು ಯಾರೂ ಪ್ರವಚನ ಲೇಖನ ಬರೆದು ವೇದಕಾಲದ ಜನರಿಗೆ ಬ್ಲ್ಯಾಕ್ ಹೋಲ್ ಬಗ್ಗೆ ಗೊತ್ತಿತ್ತು ಅಂಥೇಳಿ ಅಷ್ಟು ಹೇಳ್ಕೊಂಡು ಹೋಗಲಿ. ಇದನ್ನು ಸ್ಟೀಫನ್ ಹಾಕಿಂಗ್ ಕೂಡ ಒಪ್ಪಿದ್ರು ಅಂತ ಕೂಡ ಬೇರೆ ಬರೆದ್ಬಿಟ್ಟಿದ್ದಾರೆ. ಕೊನೆಗೆ ಅದರ ಬಗ್ಗೆ ಸಾಕಷ್ಟು ಆಕ್ಷೇಪಣೆ ಆದಮೇಲೆ ಈಗ ಅದು ಆ ವೆಬ್ಸೈಟಿಂದ ಅದನ್ನು ಕಿತ್ತಾಕಿದ್ದಾರೆ. 2022ರಲ್ಲಿ IIT ಖಡಗ್ಪುರದಲ್ಲಿ ನಾನು ಓದಿದ ಸಂಸ್ಥೆಯಲ್ಲಿ ಹೊಸ ಕೇಂದ್ರ ಶುರುವಾಗಿದೆ. ಅದು ಇಂಡಿಯನ್ ನಾಲೆಜ್ ಟ್ರೆಡಿಷನ್ ಸೆಂಟರ್ ಅಂಥೇಳಿ. ಹಿಂದಿನ ನಾಲೆಜೆಲ್ಲ ಎಷ್ಟು ಮಹತ್ವದ್ದಾಗಿತ್ತು ಅಂಥೇಳಿ. ಅದ್ರದ್ದು ಅಷ್ಟು ಕ್ಯಾಲೆಂಡ್ರ್ ಇಟ್ಕೊಂಡ್ರೂ ಸಾಲದಿಲ್ಲ. ಅಂದರೆ ಆ ಬರಬೇಕಾದ್ರೆ ಅಲ್ಲೊಂದು ಹಿಂಗೆ ಮಾಡಿ ಆ ದೃಷ್ಟಿ ತೆಗಿಯೋಕ್ಕಂತ ಒಂದು ರಾಕ್ಷಸನ ಮುಖ ಇರುತ್ತಲ್ಲ, ಅದನ್ನು ಇಟ್ಟಿದ್ದಾರೆ ಅಲ್ಲಿ. ವಾಸ್ತು ಬಗ್ಗೆ ಪಾಠ ಹೇಳ್ತಾರೆ. ಅದಲ್ಲಿ ಸಾಲದು ಅಂಥೇಳಿ ಕ್ಯಾಲೆಂಡರ್ ಪಬ್ಲಿಷ್ ಮಾಡಿದ್ದಾರೆ. ಆ ಕ್ಯಾಲೆಂಡ್ರಲ್ಲ ಹಿಂದಿನ ದಿನಗಳ ಮಹಾನ್ ಸಾಧನೆಗಳ ಬಗ್ಗೆಲ್ಲ ಹೇಳಿದ್ದಾರೆ. ಅದರಲ್ಲಿ ಆರ್ಯನ್ ಇನ್ವೇಷನ್ ಅನ್ನೋ ತಪ್ಪು ಅಂತೆಲ್ಲ ಹೇಳಿದ್ದಾರೆ. ಋಷಿ ಶೃಂಗ ಅಂಥದ್ದು ಅದು
ಎಲ್ಲವೂ ಕೂಡ ಹಳೆ ಸಿಸ್ಟಮ್, ಎಕ್ಸಾಕ್ಟ್ಲಿ ಅಗೇನ್ಸ್ಟ್ ಮಾಡರ್ನ್ ಸೈನ್ಸ್. ಸೈನ್ಸಿನ ಪ್ರಿನ್ಸಿಪಲ್ ಏನಂದರೆ ಇಟ್ ಶುಡ್ ಹ್ಯಾವ್ ದಿ ಫಾಲ್ಸಿಫೈಯಬಿಲಿಟಿಯನ್ನು. ಅಂದರೆ ಯಾರೇ ಏನೇ ಸಿದ್ಧಾಂತ ಮಂಡಿಸಲು ಇನ್ನೊಬ್ಬ ಅದು ತಪ್ಪು ಅಂತ ಹೇಳಕ್ಕೆ ಸಾಧ್ಯ ಇರಬೇಕು, ಅಷ್ಟರ ಮಟ್ಟಿಗೆ. ಹಾಗೆ ಅದು ಮಿಥ್ಯಾ ಅಂತ ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಮಾತ್ರ ಅದು ಸೈನ್ಸು, ಪ್ರೂವ್ ಮಾಡೋಕ್ಕೆ ಸಾಧ್ಯ ಇಲ್ಲದೆ ಆದರೂ ಅದೇ ಸತ್ಯ ಅಂಥೇಳಿ ಹೇಳ್ತಾಯಿದ್ದಾರೆ. ಇದು ಮಿಥ್ಯಾ ಅಂತ ಗೊತ್ತಾಗಿದ್ದೆವು ಕೂಡ ಅನೇಕ ಹಳೆಯ ಸಂಗತಿಗಳು ಅದನ್ನು ಇವತ್ತು ಕ್ಯಾಲೆಂಡರ್ ಮೂಲಕ ತೋರಿಸ್ತಾ ಇದ್ದಾರಲ್ಲ, ದ್ಯಾಟ್ ಈಸ್ ಅಗೇನ್ಸ್ಟ್ ಸೈನ್ಸ್ ಅಲ್ವಾ. ಅದಂತ ಬಿಡಿ, IIT ಮಹಾರಾಷ್ಟ್ರ IITಗಳಾಗಿಬಿಟ್ಟಿದ್ದಾವೆ. ನಮ್ಮ ಕಾಲದಲ್ಲಿ ಇದೇ ಇತ್ತು, ಈಗ 35-40 ಆಗಿದೆ. ಮಂಡಿ ಅಂತೇಳಿ ಅಲ್ಲಿ ಹಿಮಾಚಲ್ ಪ್ರದೇಶದಲ್ಲಿ ಅಲ್ಲಿ ಡೈರೆಕ್ಟರ್ ಏನು ಹೇಳ್ತಾನೆ ಗೊತ್ತಾ, ಈ ಭೂಕಂಪ ಹಿಮಾಲಯದಲ್ಲೆಲ್ಲ ಯಾಕಾಗುತ್ತೆ ಗೊತ್ತಾ, ನೀವೆಲ್ಲ ನಾನ್ ವೆಜಿಟೇರಿಯನ್ ತಿಂತಿದ್ರಿ, ಮಾಂಸಾಹಾರಿಗಳು ಹೆಚ್ಚಾಗಿದ್ದರಿಂದ. IIT ಡೈರೆಕ್ಟರಿ ಅವ್ರ ಹೆಸರು ಏನಂದರೆ ಲಕ್ಷ್ಮೀಧರ್ ಬೆಹ್ರಾ ಅಂಥೇಳಿ. ನಾನ್ ವೆಜ್ ತಿನ್ನೋದ್ರಿಂದ ಲ್ಯಾಂಡ್ಸ್ಲೈಡ್ ಜಾಸ್ತಿ ಆಗುತ್ತೆ ಅಂತೇಳಿ. ಅದು ಎಷ್ಟರ ಮಟ್ಟಿಗೆ ಅಂದರೆ ಅದು ಲ್ಯಾಂಡ್ಸ್ಲೈಡ್ ಜಾಸ್ತಿ ಆಗ್ತಾಯಿದ್ರು. ನಿನ್ನೆ ರಿಪೋರ್ಟ್ ಪ್ರಕಾರ ಚಾರ್ಧಾಮ್ ಯಾತ್ರೆಗೆ ಅಂತ ಈ ವರ್ಷ ಮೊದಲನೇ ಹಂತಕ್ಕೆ 7 ಲಕ್ಷ ಜನ ರಿಜಿಸ್ಟರ್ ಮಾಡಿದ್ದಾರೆ ಅಂತ. ಅಂದರೆ ನಮ್ಮ ನಂಬಿಕೆಗಳನ್ನು ಯಾವ ರೀತಿ ತೊಗೊಂಡು ಹೋಗ್ತಾ ಇದ್ದಾರೆ, ಇಡೀ ಮಾಧ್ಯಮ ಎಲ್ಲ ಸೇರಿಕೊಂಡು ಒಂದು ರೀತಿ ಅದು. ಆಮೇಲೆ ಇನ್ನು ಅಯೋಧ್ಯೆಯ ಶ್ರೀರಾಮನ ಹಣೆಗೆ ಸೂರ್ಯನ ಬೆಳಕು ಹಾಕಿದ್ದಾರೆ. ಅದಕ್ಕೆ ಮತ್ತು ಎಷ್ಟೆಷ್ಟೋ ಪ್ರತಿಭಾವಂತ ಇಂಜಿನಿಯರ್ಸ್ ಎಲ್ಲ ಕರೆದು ರಾಮನವಮಿ ದಿವಸ ಸೂರ್ಯನ ಕರೆಕ್ಟ್ ತಿಲಕ ಬರಬೇಕು ಅಂಥೇಳಿ. ಅದು ಎಂದಾರು ಬರೋಕ್ಕೆ ಸಾಧ್ಯ ಇದೆ. ಇಲ್ಲಿಂದ ಮಿರರ್ ಹಾಕಿ ವೈರ್ ತಂದು ಸೂರ್ಯನ ಬೆಳಕು ಆ ಮಿರರ್ ಮೂಲಕ ಈ ಮಿರರ್ ಮೂಲಕ ಬಂದು ಅವನು ಆ ಕರೆಕ್ಟ್ ಟೈಮಿಗೆ ಬರೋಂಗೆ ಮಾಡಿದ್ದಾರೆ. ಗ್ರೇಟ್ ಇಂಜಿನಿಯರಿಂಗ್ ವರ್ಕ್. ಅದು ಅದೊಂದು ದೈವಿ ಮಹಾತ್ಮೆ, ದೈವಿ ಮಹಿಮೆ ಅಂಥೇಳಿ ಇಡೀ ರಾಷ್ಟ್ರಕ್ಕೆ ಹೇಳೋದಿದೆಯಲ್ಲ. ಆಮೇಲೆ ಅದೇ ಟೈಮ್ನಲ್ಲಿ ರಾಮನವಮಿಯ ಅದೇ ಮುಹೂರ್ತದಲ್ಲಿ ನಮ್ಮ ಪ್ರಧಾನಿಯವರು ಶ್ರೀಲಂಕಾದಿಂದ ಬರಬೇಕಾದ್ರೆ ವಿಮಾನದ ಮೂಲಕ ಅಲ್ಲಿ ಶ್ರೀರಾಮ ಸೇತುವನ್ನು ನೋಡಿ ಧನ್ಯನಾದೆ ಅಂಥೇಳಿ ಸೈಮಲ್ಟೇನಿಯಸ್ಲಿ ಟಿ ವಿಲಿ ಬಂತು. ಇಲ್ಲಿ ಸೂರ್ಯ ತಿಲಕ್ ಅಂತೇಳಿ ತೋರಿಸೋದು, ಅಲ್ಲಿ ಅವರು ಧನ್ಯನಾದೆ. ನಮಗೆಲ್ಲರೂ ಜಿಯಾಲಜಿ ಓದೋರಿಗೆಲ್ಲ ಗೊತ್ತಿದೆ, ಶ್ರೀರಾಮ ಸೇತುವೆ ಅಂತ ಏನೂ ಇಲ್ಲ, ಅದು ನ್ಯಾಚುರಲ್ ಐಲ್ಯಾಂಡ್ಸ್ ಆಗಿದ್ದಾವೆ, ಅದು ಗೊತ್ತಿದೆ. ಅದು ಗೊತ್ತಿದ್ದನ್ನು ಅದನ್ನು ಬಚ್ಚಿಟ್ಟು ಅಲ್ಲಿ ಶ್ರೀರಾಮನ ಮಹತ್ವ ಇದೆ ಅಂತೇಳಿ ಹೇಳೋದಿದೆಯಲ್ಲ, ಅದನ್ನು ನಾವೆಲ್ಲರೂ ಹೇಳಬೇಕಾಗಿ. ಹೇಗೆ ನೀವು ಧರ್ಮವನ್ನು, ಮೂಢನಂಬಿಕೆಯನ್ನು, ರೂಢನಂಬಿಕೆಯನ್ನು ಈಗಿನ ಸಮಾಜದಲ್ಲಿ ಹೇರ್ತಾ ಇದ್ದಿದ್ದು ಅಷ್ಟೇ ಅಲ್ಲ, ಶಿಕ್ಷಣದಲ್ಲೂ ಕೂಡ ತರ್ತಾ ಇದ್ದೀರಿ. ಈಗ 10th ಕ್ಲಾಸ್ನಲ್ಲಿ ಡಾರ್ವಿನ್ ಟೆಕ್ಸ್ಟ್ ಬುಕ್ನಿಂದ ಹೊರಟೋಗಿದ್ದಾನೆ, ಇಲ್ಲವೇ ಇಲ್ಲ. ಈಗ ಅದು ಹೋಗಲಿ, ಈ ಆವರ್ತ ಕೋಷ್ಟಕ ಅಂತ ಪೀರಿಯಾಡಿಕ್ ಟೇಬಲ್ ಕೂಡ ಅದರಿಂದ ಹೊರಟೋಗಿದೆ. ಯಾಕೆಂದರೆ ಅದರಲ್ಲಿ ಇನ್ನೇನೇನು ಕಾಂಪ್ಲೆಕ್ಸ್ ಕಾರಣಗಳಿದ್ದಾವೆ. ಅದು ಹೇಗೆ ನಮ್ಮ ಪೂರ್ವಿಕರ ನಂಬಿಕೆಗೆ ವಿರೋಧವಾಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಎಂಥ ವಿಲಕ್ಷಣ ನೋಡಿ. ನಮಗೆ ಮೊಬೈಲ್ ಬೇಕು ಅಂದರೆ ಲೇಟೆಸ್ಟ್ ಮೊಬೈಲ್ ಬೇಕು, ಟಿ ವಿ ಬೇಕು ಅಂದರೆ ಲೇಟೆಸ್ಟ್ ಬೇಕು, ವಾಚ್ ಬೇಕು ಅಂದರೆ ಲೇಟೆಸ್ಟ್ ಬೇಕು. ಆದರೆ ದೇವರ ನಾಮ ಮತ್ತು ಓಲ್ಡೆಸ್ಟ್ ಬೇಕು. ಇಡೀ ಹಳೆಯ ಪುರಾಣದಲ್ಲಿ ಏನೇನು ಹೇಳಿದೆಯೋ ಅದನ್ನೇ ನಾವು ಎತ್ತಿ ಹೇಳಬೇಕು ಪಂಚಾಂಗದಲ್ಲಿ. ಈ ವೈರುಧ್ಯವನ್ನು ತೋರ್ಸೋಕ್ಕೆ ನಾವೆಲ್ಲರೂ ಏನು ವಿಶೇಷ ಏನು ಗೊತ್ತಾ, ಆ ವೈಜ್ಞಾನಿಕ ಮನೋವೃತ್ತಿಯನ್ನು ನಾವೆಲ್ಲರೂ ಅಳವಡಿಸಿಕೊಳ್ಬೇಕು ಅನ್ನೋದು ನಮ್ಮ ಸಂವಿಧಾನದಲ್ಲೇ ಇದೆ. ನಮ್ಮದು ಏಕೈಕ ಸಂವಿಧಾನ ಎಲ್ಲಿ ವೇರ್ ಸೈಂಟಿಫಿಕ್ ಸ್ಪಿರಿಟ್ ಹ್ಯಾಸ್ ಟು ಬಿ ಇನ್ಕಲ್ಕೇಟೆಡ್ ಅಂತ ಹೇಳೋದು. ಅಲ್ಲಿ ನಾವು ಈ ದಿನ ಬೆಳಗಾದರೆ ಬೆಳಗಿಂದ ಸಂಜೆವರೆಗೂ ಕೂಡ ಅಹೋರಾತ್ರಿ ನಿಮಗೆ ದೈವಿ ಕೃಪೆ, ಜಾತ್ರೆ, ಮಹೋತ್ಸವ, ಎಲ್ಲೆಲ್ಲೋ ರಥೋತ್ಸವ ಅಂತೆ, ಚಾರ್ಧಾಮ್ ಯಾತ್ರೆ ಅಂತೆ, ಇನ್ನೊಂದು ಕಡೆ ಇವೇ ನಡೀತಾ ಇದ್ದರೆ ವೆನ್ ಆರ್ ವಿ ಗೋಯಿಂಗ್ ಟು ಡೆವಲಪ್ ಸೈಂಟಿಫಿಕ್ ಸ್ಪಿರಿಟ್? ಇದನ್ನು GTN ಅವರು ಈಗ ಇದ್ದಿದ್ದರೆ ಅಂತ ಹೇಳಾಗೆಲ್ಲ ದಟ್ ವಿಲ್ ಬಿ ಅಗೇನ್ ಅನದರ್ ಅನ್ಸೈಂಟಿಫಿಕ್ ಪ್ರಿನ್ಸಿಪಲ್. ಆದರೆ GTN ಹೀಗೆ ಇದ್ದರು, ಆಗಿನ ಕಾಲದಲ್ಲಿ ಹೇಳ್ತಾಯಿದ್ರು, H. ನರಸಿಂಹ ಇದ್ದರು, ಆಗಿನ ಕಾಲದಲ್ಲಿ ಹೇಳ್ತಾಯಿದ್ರು. ಅದನ್ನೆಲ್ಲ ಮತ್ತೆ ಹೇಳ್ತಾ ಇರಬೇಕು. ಇತ್ತೀಚಿನ ಹೊಸ ಸಂಶೋಧನೆಗಳ ಬಗ್ಗೆ ನಾವು ಜನಕ್ಕೆ ಹೇಳಬೇಕಾಗತ್ತೆ. GTN ಅವ್ರನ್ನ ಈ ಸಂದರ್ಭದಲ್ಲಿ ಈ ನೆಪದಲ್ಲಾದರೂ
ಸಂಸ್ಮರಣೆ ಮಾಡುವ ಕೆಲಸ ಏನಿದೆಯಲ್ಲ, ಅವರ ಎಲ್ಲ 3 ಮುಖಗಳನ್ನು, 4 ಮುಖಗಳನ್ನು, NCC ಇಲ್ಲ ಇಲ್ಲಿ, ಆದರೆ ವೈಜ್ಞಾನಿಕ ವಿಚಾರವಂತೆ, ಸಂಗೀತ ಮತ್ತು ಅಲ್ಲಿ ತೋರಿಸಿದಲ್ಲ ದಿ ರಿಯಲ್ ಟ್ರೂ ಸ್ಪಿರಿಟ್ ಆಫ್ ಎ ಹ್ಯೂಮನ್ ಬೀಯಿಂಗ್, ಕಂಬೈನಿಂಗ್ ಸೈನ್ಸ್, ಕಲ್ಚರ್, ದೀಸ್ ಥಿಂಗ್ಸ್. ಇದನ್ನು ನಾವು ಮತ್ತೆ ಮತ್ತೆ ಜನಕ್ಕೆ ಹೇಳಬೇಕಾಗತ್ತೆ, ಯುವಕರಿಗೆ ಹೇಳಬೇಕಾಗತ್ತೆ. ಇಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟ ಸಂಚಿ ಫೌಂಡೇಶನ್ ಅವ್ರಿಗೂ, GTN ಫಾಂಟ್ಗಳ ಮೂಲಕ ಅವರ ನೆನಪನ್ನು ಚಿರಸ್ಥಾಯಿ ಮಾಡಿರುವಂಥ ಗೆಳೆಯರಿಗೂ, ಇಂಥ ಸುಂದರ ಸಂಗೀತ ಸಂಜೆಯನ್ನು ವ್ಯವಸ್ಥೆ ಮಾಡಿದ ನಿಮ್ಮೆಲ್ಲರಿಗೂ, ಅದಕ್ಕೆಂತ ಬಂದ ಇಷ್ಟೊಂದು ದೊಡ್ಡ ಜನಸಮೂಹಕ್ಕೂ ನನ್ನ ಧನ್ಯವಾದಗಳು. ನಮಸ್ಕಾರ.